ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ವರ್ಡ್ಸ್ ನೋಡಿ. ಸೊ ಈ ವರ್ಡ್ಸ್ ಮೇಲೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ನೀವು ನೋಡಿದ್ದೀರಾ. ಆ್ಯಂಡ್ ಈ ವರ್ಡ್ಸ್ ನೋಡಿ. ಸೊ ಇವುಗಳೆಲ್ಲ ಡೈಲಿ ಲೈಫ್ನಲ್ಲೇ ನಮಗೆ ಮಾತಾಡೋದಕ್ಕೆ ಬೇಕಾಗುತ್ತೆ. ಇವುಗಳನ್ನೆಲ್ಲ ನಾವು ಪ್ರಾಪರಾಗಿ ಕಲ್ತಿರಬೇಕು, ಆಗಲೇ ನಿಮ್ಗೆ ಎಲ್ಲ ರೀತಿ ಸೆಂಟೆನ್ಸ್ ಮಾಡೋಕ್ಕೆ ಬರುತ್ತೆ. ಸೊ ಇವೆಲ್ಲ ನಾವು ಅಡ್ವರ್ಬ್ಸ್ ಅಂತ ಕರಿತೀವಿ. ಸೊ ಈ ಫಸ್ಟ್ ಸೆಟ್ಟಲ್ಲಿರೋದು ಮ್ಯಾನರ್ ಹೇಳೋ ಅಡ್ವರ್ಬ್ಗಳು, ಫ್ರೀಕ್ವೆನ್ಸಿ ಹೇಳೋ ಅಡ್ವರ್ಬ್ಗಳು. ಸೊ ಎರಡರ ಮೇಲೂ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ, ನಾನು ಇಲ್ಲಿ ಮೇಲೆ ಲಿಂಕ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಈ ಪ್ಲೇಸ್ ಹೇಳುವಂಥ ಅಡ್ವರ್ಬ್ಸ್ಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಪ್ರಾಪರಾಗಿ ಸೆಂಟೆನ್ಸ್ನಲ್ಲಿ ಎಲ್ಲಿ ಯೂಸ್ ಮಾಡಬೇಕು, ಏನು ಮೀನಿಂಗ್ ಕೊಡುತ್ತೆ ಅನ್ನೋದನ್ನೆಲ್ಲ. ಸೊ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ನಿಮಗೆ. ವಿಡಿಯೋ ಎಂಡ್ವರೆಗೂ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಮುಂದೆ ಬರೋ ವೀಡಿಯೋಸ್ನ ಕೂಡ ನೋಡಿ. ಸೊ ಇಲ್ಲಿ ನೋಡಿ, ಇನ್, ಔಟ್, ಆನ್, ಆಫ್, ಅಪ್, ಡೌನ್. ಸೊ ಪ್ಲೇಸ್ಗಳ ಬಗ್ಗೆ ಮಾತಾಡುವಾಗ ಸೆಂಟೆನ್ಸ್ನಲ್ಲಿ ಈ ವರ್ಡ್ಸ್ನ ಎಲ್ಲಿ ಹಾಕಿ ಹೇಳಬೇಕು, ಏನು ಮೀನಿಂಗ್ ಕೊಡುತ್ತೆ, ಪ್ರಾಪರಾಗಿ ಯೂಸ್ ಮಾಡೋದು ಹೇಗೆ ಅನ್ನೋದನ್ನ ನಾನು ಪೂರ್ತಿ ಹೇಳ್ಕೊಡ್ತಾ ಇದ್ದೀನಿ. ಇಷ್ಟೇ ಕಲೀರಿ ಇವತ್ತಿನ ಕ್ಲಾಸ್ನಲ್ಲಿ, ಪ್ರಾಪರಾಗಿ ಕಲೀರಿ. ನಾನು ತುಂಬ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ, ಆಮೇಲೆ ನೋಟ್ಸ್ ಮಾಡ್ಕೊಳ್ಳಿ. ಸೊ ಇವುಗಳನ್ನ ನಾವು ಅಡ್ವರ್ಬ್ಸ್ ಆಫ್ ಪ್ಲೇಸ್ ಅಂತೀವಿ. ನಾನು ತುಂಬ ಗ್ರಾಮ್ಯಾಟಿಕಲಿ ಡೀಪಾಗಿ ಹೋಗ್ತಾ ಇಲ್ಲ, ಡೈರೆಕ್ಟ್ ನಿಮಗೆ ಯೂಸ್ ಹೇಳ್ಕೊಡ್ತಾ ಇದ್ದೀನಿ. ಸೊ ಇವುಗಳನ್ನ ನಾವು ಯಾಕೆ ಯೂಸ್ ಮಾಡೋದು? ಟು ಸೇ ವೇರ್ ಸಮಥಿಂಗ್ ಹ್ಯಾಪನ್ಸ್ ಆರ್ ಸಮಥಿಂಗ್ ಇಸ್ ಡನ್. ಇವುಗಳ ಪೊಸಿಷನ್ ಯಾವಾಗಲೂ ಆಫ್ಟರ್ ದ ಮೇನ್ ವರ್ಬ್. ಮೇನ್ ವರ್ಬ್ ಆದ್ಮೇಲೆನೇ ಹಾಕಬೇಕು, ವರ್ಬ್ಗಿಂತ ಮುಂಚೆ ಬರೋದಿಲ್ಲ. ಅದು ಕಾಮನ್ ಪೊಸಿಷನ್. ಆ್ಯಂಡ್ ದೀಸ್ ಅಡ್ವರ್ಬ್ಸ್ ಕಮ್ ಅಟ್ ದಿ ಎಂಡ್ ಆಫ್ ದಿ ಸೆಂಟೆನ್ಸಸ್. ಹಾಂ ನೋಡಿ, ವರ್ಬ್ ಆದಮೇಲಾದರೂ ಇರುತ್ತೆ ಅಥವಾ ಸೆಂಟೆನ್ಸ್ನ ಎಂಡಲ್ಲಾದರೂ ಇರುತ್ತೆ. ಆ್ಯಂಡ್ ದೇ ಡೋಂಟ್ ನೀಡ್ ಎನಿ ಆಬ್ಜೆಕ್ಟ್ಸ್. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಇವತ್ತು ಹೇಳೋ ಕ್ಲಾಸ್ನಲ್ಲಿ ಅಡ್ವರ್ಬ್ ಆದಮೇಲೆ ಮತ್ತೆ ಯಾವುದೋ ಆಬ್ಜೆಕ್ಟ್ ಹಾಕಬೇಕಾಗಿಲ್ಲ, ಯಾವ ವರ್ಡು ಹಾಕಬೇಕಾಗಿಲ್ಲ. ಅಂದ್ರೇನು ಗೊತ್ತಾಗುತ್ತೆ ನೋಡಿ. ಫಸ್ಟ್ ಇಲ್ಲಿ ನೋಡಿ, ಇನ್, ಕಮ್ ಇನ್. ಒಂದು ಸಿಂಪಲ್ ಎಕ್ಸಾಂಪಲ್. ಒಳಗೆ ಅನ್ನೋ ಮೀನಿಂಗ್ ಕೊಡ್ತಾ ಇದೆ ಅಲ್ವಾ. ಕಮ್ ಇನ್ ಆದಮೇಲೆ ನೀವು ಮತ್ತೇನು ವರ್ಡ್ ಹಾಕಬೇಕಾಗಿಲ್ಲ. ಕಮ್ ಇನ್ ಹೌಸ್ ಅಂತ ಹೇಳಲ್ಲ, ಕಮ್ ಇನ್ ಆಫೀಸ್ ಅನ್ನಲ್ಲ, ರೈಟ್? ಸೊ ನೋಡ್ತಾ ಇರಿ ಹಾಗೆ ಮತ್ತೆ ನಾವು ಹೇಗೆ ಇದನ್ನು ಕಾಂಪ್ಲೆಕ್ಸ್ ಮಾಡ್ತೀವಿ ಅಂತ. ದೆನ್ ವಿ ವೆಂಟ್ ಇನ್, ಆಮೇಲೆ ನಾವು ಒಳಗೆ ಹೋದ್ವಿ. ವಿ ವರ್ ಲಾಕ್ಡ್ ಇನ್, ನಾವು ಒಳಗೇನೆ ಲಾಕ್ ಆಗಿಬಿಟ್ಟಿದ್ವಿ. ಹೌ ಡಿಡ್ ಯು ಗೆಟ್ ಇನ್, ನೀನು ಒಳಗಡೆ ಹೇಗೆ ಬಂದೆ, ಹೇಗೆ ರೀಚ್ ಆದೆ ಒಳಗೆ ಅನ್ನೋ ಮೀನಿಂಗ್ ಕೊಡುತ್ತೆ. ಹಿ ವಾಕ್ಡ್ ಇನ್ ವಿತ್ ಅ ಬ್ಯಾಗ್. ವಿತ್ ಅ ಬ್ಯಾಗ್ ಅನ್ನೋದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಷ್ಟೇ. ಹಿ ವಾಕ್ಡ್ ಇನ್, ಅಲ್ಲಿಗೆ ಸೆಂಟೆನ್ಸ್ ಕಂಪ್ಲೀಟ್ ಆಗಿ ಮೀನಿಂಗ್ ಕೊಡ್ತಾ ಇದೆ ಅಲ್ವಾ. ಸೊ ನೋಡಿ, ಕಮ್, ವೆಂಟ್, ಲಾಕ್ಡ್, ಗೆಟ್, ವಾಕ್ಡ್. ಸೊ ವರ್ಬ್ ಆದಮೇಲೆ ನಾವು ಇನ್ ವರ್ಡ್ನ ಯೂಸ್ ಮಾಡ್ತಾ ಇದ್ದೀವಿ. ಇದರ ಮುಂದೆ ಅದಕ್ಕೆ ಅಸೋಸಿಯೇಟ್ ಆಗಿ ಯಾವ ವರ್ಡ್ ಕೂಡ ಬೇಕಾಗಿಲ್ಲ, ಯಾವುದ್ರ ಒಳಗಡೆ ಅಂತ ಹೇಳೋ ಅವಶ್ಯಕತೆ ಇಲ್ಲ ಅಲ್ಲಿ. ಆ್ಯಂಡ್ ನೀವು ಕೇಳ್ತೀರಾ, ಇನ್ ಮುಂದೆ ನಾವು ವರ್ಡ್ ಹಾಕ್ತೀವಲ್ವಾ, ಇನ್ ದ ಹೌಸ್, ಇನ್ ಬ್ಯಾಂಗ್ಳೂರ್ ಅಂತ. ನೋಡ್ತಾ ಇರಿ, ನಿಮಗೆ ಹೇಳ್ಕೊಡ್ತೀನಿ ಅದನ್ನು ಕೂಡ. ಯು ಆರ್ ಸಪೋಸ್ ಟು ಗೋ ಇನ್ ಫಸ್ಟ್. ಫಸ್ಟ್ ನೀವು ಒಳಗೆ ಹೋಗಬೇಕಾಗಿದೆ ಅಂತ ಹೇಳ್ತಾರೆ. ಸಪೋಸ್ ಟು ಮೇಲೆ ನಾನು ವಿಡಿಯೋ ಮಾಡಿದ್ದೀನಿ, ರೈಟ್? ಸೊ ಇಲ್ಲಿ ನೋಡಿ, ಗೋ ಆದ್ಮೇಲೆ ಬರ್ತಾ ಇದೆ. ನೀವು ವರ್ಬ್ ಆದ್ಮೇಲೆ ಇದೆಯಾ ಅನ್ನೋದನ್ನ ನೋಡಬೇಕು, ರೈಟ್? ಅದಾದ್ಮೇಲೆ ಬರುವಂಥ ಎಲ್ಲ ವರ್ಡ್ಸ್ ಕೂಡ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡುತ್ತೆ. ಬಂದರೆ ಸಮ್ಟೈಮ್ಸ್ ಪೀಪಲ್ ಪಾಪ್ ಇನ್ ಅನ್ಎಕ್ಸ್ಪೆಕ್ಟೆಡ್ಲಿ. ಪಾಪ್ ಇನ್ ಅಂದರೆ ಸಡನ್ ಆಗಿ ಬಂದ್ಬಿಡೋದು ಒಳಗೆ. ಹಾಗೆ ಶಾರ್ಟ್ ವಿಸಿಟ್ಗೆ, ಏನೋ ಕೇಳೋದಕ್ಕೆ, ಏನೋ ನೋಡೋದಕ್ಕೆ ಒಳಗಡೆ ಎಂಟರ್ ಆಗಿಬಿಡ್ತಾರಲ್ವ, ಆ ಮೀನಿಂಗ್ ಕೊಡ್ತಾ ಇದೆ. ಇದಕ್ಕೆ ಆಪೋಸಿಟ್ ಪಾಪ್ ಔಟ್, ಕ್ಯಾಶುವಲ್ ಆಗಿ ಮಾತಾಡುವಾಗ ಯೂಸ್ ಮಾಡ್ತಾರೆ. ಐ ಲೈಕ್ ಚಾಕ್ಲೇಟ್ ವಿತ್ ನಟ್ಸ್ ಇನ್. ಹಾಂ, ಈಗ ನೋಡಿ ಕೇರ್ಫುಲ್ ಆಗಿಲಿ. ವಿತ್ ನಟ್ಸ್ ಇನ್ ಇಟ್ ಅಂದರೆ ಅದರಲ್ಲಿ ನಟ್ಸ್ ಇದ್ರೆ ಅಂಥ ಚಾಕ್ಲೇಟ್ ನನಗಿಷ್ಟ ಅಂತ ಹೇಳ್ತಾ ಇದೀವಿ. ಸೊ ಈ ಸೆಂಟೆನ್ಸ್ನ ಈ ಥರನೂ ಹೇಳ್ಬೋದು. ಐ ಲೈಕ್ ಚಾಕ್ಲೇಟ್ ವಿತ್ ನಟ್ಸ್ ಇನ್ ಇಟ್. ಇಷ್ಟೇ ಹೇಳಿದ್ರೆ ಆಗಲ್ವಾ, ಐ ಲೈಕ್ ಚಾಕ್ಲೇಟ್ ವಿತ್ ನಟ್ಸ್. ಎಸ್ ಅನ್ಬೋದು, ಬಟ್ ಈ ಥರ ಹೇಳೋದು ಕೂಡ ಕಾಮನ್. ಅದ್ರ ಒಳಗಡೆ ಇರಬೇಕು ಅನ್ನೋ ಮೀನಿಂಗ್ನ ಕನ್ವೆ ಮಾಡುವಾಗ. ಅದೇ ಥರ ನೋಡಿ, ಎವ್ರಿಬಡಿ ನೀಡ್ಸ್ ಅ ಹೌಸ್ ಟು ಲಿವ್ ಇನ್. ಅದರಲ್ಲಿ ವಾಸಿಸಲು. ನೋಡಿ, ಅದರಲ್ಲಿ ವಾಸಿಸಲು. ಅದೇ ಥರ ಇನ್ನೊಂದು ನೋಡಿ, ಶಿ ಗೇವ್ ಮಿ ಅ ಕಪ್ ಆಫ್ ಟೀ ವಿತ್ ಶುಗರ್ ಇನ್. ಅಂದರೆ ಅದರಲ್ಲಿ ಶುಗರ್ ಇತ್ತು, ಬಟ್ ನನಗೆ ಶುಗರ್ ಇರೋ ಕಾಫಿ ಬೇಡವಾಗಿತ್ತು. ಬಟ್ ಶಿ ಗೇವ್ ಮಿ ಟೀ ವಿತ್ ಶುಗರ್ ಇನ್ ಇಟ್ ಅಂತಾನೂ ಹೇಳ್ಬೋದು, ಇನ್ ಇಟ್ ಅಂತ. ಬಟ್ ತುಂಬ ಸರಿ ಇಲ್ಲಿಗೆ ಎಂಡ್ ಮಾಡ್ತಾರೆ, ರೈಟ್? ಈಗ ಈ ಸೆಂಟೆನ್ಸ್ ನೋಡಿ ಇಲ್ಲಿ, ಐ ಆಮ್ ಲಿವಿಂಗ್ ಇನ್ ಬೆಂಗಳೂರು. ಐ ರೆಡ್ ಇಟ್ ಇನ್ ಅ ಬುಕ್. ಈಗ ಇಲ್ಲಿ ನೋಡಿ, ಐ ಆಮ್ ಲಿವಿಂಗ್ ಇನ್ ಅಂತ ಹೇಳಿ ಎಂಡ್ ಮಾಡೋಕ್ಕಾಗಲ್ಲ. ಐ ರೆಡ್ ಇಟ್ ಇನ್ ಅಂತ ಹೇಳಿ ಎಂಡ್ ಮಾಡೋಕ್ಕಾಗಲ್ಲ. ಇನ್ ಮುಂದೆ ಒಂದು ಆಬ್ಜೆಕ್ಟ್ ಇರಲೇಬೇಕು. ಇಲ್ಲಿ ಇನ್ ಪ್ರಿಪೋಸಿಷನ್ ಅಂತ ಕರಿತೀವಿ. ಆ್ಯಂಡ್ ಇಲ್ಲಿ ಸಬ್ಜೆಕ್ಟ್ಗೆ ಮತ್ತು ಆಬ್ಜೆಕ್ಟ್ಗೆ ಇನ್ ಕನೆಕ್ಟ್ ಮಾಡ್ತಾ ಇದೆ. ಬೆಂಗಳೂರು ಅನ್ನೋದು ಇನ್ಗೆ ಲಿಂಕ್ ಆಗಿದೆ, ಬುಕ್ ಅನ್ನೋದು ಇನ್ಗೆ ಲಿಂಕ್ ಆಗಿದೆ. ಸೊ ಇನ್ ಮುಂದೆ ಇರುವಂಥ ವರ್ಡ್ ಅಸೋಸಿಯೇಟ್ ಆಗಿದೆ, ಅದು ಇಲ್ಲದೆ ಇನ್ಕಂಪ್ಲೀಟ್ ಆಗೋಗುತ್ತೆ. ಬಟ್ ಈ ಎಲ್ಲ ಎಕ್ಸಾಂಪಲ್ನಲ್ಲಿ ಇನ್ ಮುಂದೆ ಏನೂ ಇರಬೇಕಾಗಿಲ್ಲ, ಡೈರೆಕ್ಷನ್ ತೋರಿಸ್ತಾ ಇದೆ ಇದು ಯಾವ ಕಡೆ ಕೆಲಸ ನಡೀತಾ ಇದೆ, ಎಲ್ಲಿ ಕೆಲಸ ನಡೀತಾ ಇದೆ ಅಂತ. ಸೊ ಇದನ್ನ ಅಡ್ವರ್ಬ್ ಅಂತ ಕರಿತೀವಿ. ಸೊ ಅಡ್ವರ್ಬ್ನ ಕೆಲಸ ಅದೇ ಆಗಿರುತ್ತೆ ಯಾವಾಗಲೂ ಅಲ್ವಾ. ಕೆಲಸ ಹೇಗೆ ನಡೀತಿದೆ, ಎಲ್ಲಿ ನಡೀತಿದೆ, ಯಾವಾಗ ನಡೀತಿದೆ ಅಂತ ಹೇಳೋದಾಗಿರುತ್ತೆ. ಡೈರೆಕ್ಷನ್ ತೋರಿಸೋದಾಗುತ್ತೆ ಯಾವ ಕಡೆಗೆ ಅನ್ನೋದೇ ಅಡ್ವರ್ಬ್ನ ಕೆಲಸ. ಆ್ಯಕ್ಷನ್ಗೆ ಅಸೋಸಿಯೇಟ್ ಆಗಿರೋ ವರ್ಡ್ಗಳನ್ನ ನಾವು ಅಡ್ವರ್ಬ್ಸ್ ಅಂತೀವಿ.
ಈ ವಿಡಿಯೋ ಪೂರ್ತಿ ನೋಡಿ, ನಿಮ್ಗೆ ಇನ್ನೂ ಅರ್ಥ ಆಗುತ್ತೆ. ನೆಕ್ಸ್ಟ್, ಔಟ್ ಅಂದರೆ ಹೊರಗೆ ಅಂತ ಹೇಳೋ ಕಡೆ. ಹಿ ವಾಕ್ಡ್ ಔಟ್, ಇದೇ ಮೀನಿಂಗ್ ಕೊಡ್ತಾ ಇದೆ, ಅವನು ಹೊರಗೆ ಹೊಟ್ಟೋದ ಅಂತ. ಹಿ ಹ್ಯಾಸ್ ಗಾನ್ ಔಟ್, ಅವನು ಹೊರಗೆ ಹೋಗಿದ್ದಾನೆ, ಇನ್ನೂ ಬಂದಿಲ್ಲ ಅನ್ನೋ ಮೀನಿಂಗ್. ವೇಟ್ ಟಿಲ್ ಹಿ ಕಮ್ಸ್ ಔಟ್, ಅವನು ಹೊರಗೆ ಬರೋವರೆಗೂ ವೆಯ್ಟ್ ಮಾಡು. ಐ ಆಫನ್ ಗೋ ಔಟ್, ರೈಟ್. ನೋಡಿ, ಎಲ್ಲ ಕಡೆನೂ ವರ್ಬ್ ಆದ್ಮೇಲೆ ಬರ್ತಾ ಇದೆ ಆ್ಯಂಡ್ ಅದಕ್ಕೆ ಅಸೋಸಿಯೇಟ್ ಆಗಿ ಮತ್ತೊಂದು ಯಾವುದು ವರ್ಡ್ ಇಲ್ಲ. ಔಟ್ ಆಫ್ ಸಮಥಿಂಗ್ ಅಂತ ಹೇಳ್ತಿಲ್ಲ. ಪ್ರಿಪೋಸಿಷನಲ್ಲಿ ಹೇಳ್ತೀವಿ, ಆಮೇಲೆ ನಾನು ಎಕ್ಸಾಂಪಲ್ ತೋರಿಸ್ತೇನೆ ನಿಮಗೆ. ಬಟ್ ಇಲ್ಲೇನು ಹೇಳ್ತಾ ಇಲ್ಲ, ರೈಟ್. ದೆನ್ ಅ ಕಾಕ್ರೋಚ್ ಕ್ರಾಲ್ಡ್ ಔಟ್. ಸೊ ಈ ಥರ ಹುಳಗಳು ನಡೆದಾಡೋದಕ್ಕೆ ಇಂಗ್ಲೀಷ್ನಲ್ಲಿ ಕ್ರಾಲಿಂಗ್ ಅಂತ ಕರಿತೀವಿ. ಸೊ ಅ ಕಾಕ್ರೋಚ್ ಕ್ರಾಲ್ಡ್ ಔಟ್, ಹೊರಗಡೆ ತೆವಳುತ್ತಾ ಬಂತು ಅಂತ ಹೇಳ್ತಾ ಇದ್ದೀವಿ. ಗೋ ಅಂಡ್ ಪ್ಲೇ ಔಟ್ ಇನ್ ದ ಫ್ರೆಶ್ ಏರ್, ಅಂದರೆ ಓಪನ್ ಏರ್, ಹೊರಗಡೆ ಹೋಗಿ ಆಡು. ಐ ವಾಸಂಟ್ ಏಬಲ್ ಟು ಮೂವ್ ದ ಕಾರ್ ಔಟ್. ಇಲ್ಲಿ ನೋಡಿ, ಈಗ ನೀವು ಇಷ್ಟನ್ನು ಹೇಳ್ಬೋದಲ್ವಾ, ಐ ವಾಸಂಟ್ ಏಬಲ್ ಟು ಮೂವ್ ದ ಕಾರ್, ನನಗೆ ಕಾರ್ನ ಮೂವ್ ಮಾಡೋದಕ್ಕೆ ಆಗಲಿಲ್ಲ. ಯಾವ ಕಡೆಗೆ ಮೂವ್ ಮಾಡೋದಕ್ಕಾಗಲಿಲ್ಲ ಅನ್ನೋದನ್ನು ಔಟ್ ಹೇಳ್ತಾ ಇದೆ. ಅಂದರೆ ಅದು ಒಳಗಡೆ ಇತ್ತು, ಶೆಡ್ಡಲ್ಲಿತ್ತು ಅಥವಾ ಗ್ಯಾರೇಜಲ್ಲಿತ್ತು, ಹೊರಗಡೆ ಅದನ್ನು ನನಗೆ ಮೂವ್ ಮಾಡೋದಕ್ಕಾಗಲಿಲ್ಲ. ಐ ವಾಸಂಟ್ ಏಬಲ್ ಟು ಮೂವ್ ದ ಕಾರ್ ಔಟ್. ಇಲ್ಲಿ ಔಟ್ಸೈಡ್ ಹೇಳಕ್ಕೆ ಬರಲ್ವಾ? ನೋ, ಇಲ್ಲಿ ಹೇಳಲ್ಲ. ಅದರ ಡಿಫ್ರೆನ್ಸ್ ಏನೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ, ಜಸ್ಟ್ ಇಲ್ಲಿ ಫಾಲೋ ಮಾಡಿ. ಶಿ ಸ್ಲೋಲಿ ಟುಕ್ ದ ಕೀ ಔಟ್ ಫ್ರಮ್ ಹಿಸ್ ಪಾಕೆಟ್. ಟುಕ್ ದ ಕೀ ಔಟ್, ಅಲ್ಲಿಗೆ ಸೆಂಟೆನ್ಸ್ ಎಂಡ್ ಆಯಿತು. ಶಿ ಸ್ಲೋಲಿ ಟುಕ್ ದ ಕೀ ಔಟ್, ಅವಳು ನಿಧಾನಕ್ಕೆ ಕೀನ ಹೊರಗೆ ತೆಗೆದ್ಲು. ಎಲ್ಲಿಂದ ತೆಗಲು ಅನ್ನೋ ಇನ್ಫಾರ್ಮೇಷನ್ನ ಎಕ್ಸ್ಟ್ರಾ ಹಾಕಿ ಹೇಳ್ತಾ ಇದ್ದೀವಿ. ಫ್ರಮ್ ಹಿಸ್ ಪಾಕೆಟ್ ಅಂತ ಹಾಕ್ಬೋದು ಆ ಥರ. ಗ್ರ್ಯಾಜುಯಲಿ ಪೀಪಲ್ ಅಪಿಯರ್ಡ್ ಔಟ್ ಆನ್ ದ ಸ್ಟ್ರೀಟ್. ನೋಡಿ, ಪೀಪಲ್ ಅಪಿಯರ್ಡ್ ಔಟ್ ಅಂದ್ರೇ ಸೆಂಟೆನ್ಸ್ ಕಂಪ್ಲೀಟ್ ಆಯಿತು. ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ, ಆನ್ ದ ಸ್ಟ್ರೀಟ್ ಅಂತ. ವಿ ಲೆಫ್ಟ್ ಅವರ್ ರೆಸಾರ್ಟ್ ಆ್ಯಂಡ್ ಹೆಡೆಡ್ ಔಟ್. ಹೆಡೆಡ್ ಔಟ್ ಅಂದರೆ ಒಂದು ಕಡೆಗೆ ನಾವು ಹೋಗೋದು. ವೇರ್ ಆರ್ ಯು ಹೆಡಿಂಗ್ ಅಂತ ಕೇಳ್ತಾರೆ, ಅಂದರೆ ನೀವು ಯಾವ ಕಡೆಗೆ ಹೋಗ್ತಾ ಇದೆಯಾ. ಸೊ ನಾವು ರೆಸಾರ್ಟಿಂದ ಹೊರಗೆ ಬಂದ್ವಿ ಆ್ಯಂಡ್ ಹೆಡೆಡ್ ಔಟ್ ಇನ್ ಟು ದ ಪಾರ್ಕ್. ಪಾರ್ಕ್ನ ಒಳಗಡೆಗೆ ವಿ ಹೆಡೆಡ್ ಔಟ್ ಅಂತ ಹೇಳ್ತಾರೆ, ರೈಟ್. ಸೊ ಎಲ್ಲ ಕಡೆನೂ ನೋಡಿ, ವರ್ಬ್ ಆದಮೇಲೆ ಬರ್ತಾ ಇದೆ ಆ್ಯಂಡ್ ಔಟ್ ಆದಮೇಲೆ ಮತ್ತಾವ ವರ್ಡ್ನ ಅವಶ್ಯಕತೆ ಇಲ್ಲ. ಔಟ್ಗೆ ಲಿಂಕ್ ಆಗಿ ಯಾವುದು ವರ್ಡ್ನ ಅವಶ್ಯಕತೆ ಇಲ್ಲ. ಇವತ್ತು ಹೇಳುವಂಥ ಎಲ್ಲ ಅಡ್ವರ್ಬ್ಗಳಲ್ಲೂ ಅದೇ ಕೇಸ್ ಇರುತ್ತೆ. ಸೊ ಅದಕ್ಕೆ ಲಿಂಕ್ ಆಗಿ ಕೂಡ ವರ್ಡ್ ಇರುತ್ತಲ್ವ, ಔಟ್ ಆಫ್ ದ ಬಾಕ್ಸ್, ಔಟ್ ಆಫ್ ಸಮಥಿಂಗ್ ಅಂತ. ಎಸ್, ಆವಾಗ ನಾವು ಯಾವ ಕಡೆಯಿಂದ ಹೊರಗೆ ಅಂತ ಹೇಳೋವಾಗ ಅದನ್ನು ಯೂಸ್ ಮಾಡ್ತೀವಿ ಆ್ಯಂಡ್ ಆವಾಗ ಆ ವರ್ಡ್ನ ಪ್ರಿಪೋಸಿಷನ್ ಅಂತ ಕರಿತೀವಿ. ಆಮೇಲೆ ತೋರಿಸ್ತೀನಿ. ಜಸ್ಟ್ ಎಕ್ಸಾಂಪಲ್ಸ್ ನೋಡ್ಕೊಂಡು ಹೋಗಿ ಆ್ಯಂಡ್ ವರ್ಡ್ ಎಲ್ಲಿ ಪ್ಲೇಸ್ ಆಗಿದೆ ನೋಡಿ, ನಿಮಗೆ ತುಂಬ ಐಡಿಯಾ ಬರುತ್ತೆ. ಹಾಗೆ ಫಾಲೋ ಮಾಡ್ತಾ ಇರಿ. ಹಿ ಕಾಲ್ಡ್ ಮೀ ಔಟ್, ಅವನನ್ನು ಹೊರಗೆ ಕರೆದ. ಡೋಂಟ್ ಲೆಟ್ ಹಿಮ್ ಔಟ್, ಅವನನ್ನು ಹೊರಗೆ ಬಿಡಬೇಡ. ಡೋಂಟ್ ಲೆಟ್ ದ ಡಾಗ್ ಔಟ್, ಡಾಗ್ನ ಹೊರಗೆ ಬಿಡಬೇಡ. ದ ಟೈಮ್ ಟೇಬಲ್ ಈಸ್ ಔಟ್, ಅಂದರೆ ಟೈಮ್ ಟೇಬಲ್ ಅನೌನ್ಸ್ ಆಗಿದೆ. ಹಿ ವಾಸ್ ಔಟ್ ಆಫ್ಟರ್ 10 years ಆಫ್ ಪ್ರಿಸನ್, ಅಂದರೆ ಜೈಲಿಂದ ಹೊರಗೆ ಬಂದಿದ್ದಾನೆ ಅನ್ನೋದಕ್ಕೆ ಈ ಥರ ಹೇಳ್ತೀವಿ. ಟೇಕ್ ಅ ಡೀಪ್ ಬ್ರೇತ್ ಆ್ಯಂಡ್ ಲೆಟ್ ಇಟ್ ಔಟ್ ಸ್ಲೋಲಿ. ದ ಪೊಲೀಸ್ ಆರ್ ಆಲ್ರೆಡಿ ಔಟ್ ಲುಕಿಂಗ್ ಫಾರ್ ಹಿಮ್. ನೀವು ಸೆಂಟೆನ್ಸ್ ಎಂಡಲ್ಲಿ ಬರಬೇಕು, ಇಲ್ಲಿ ಯಾಕೆ ಈ ಥರ ಬಂದಿದೆ ಅನ್ಕೋಬೇಡಿ. ಸೆಂಟೆನ್ಸ್ ಎಂಡ್ ಅಂದರೆ ಅರ್ಥ ವರ್ಬ್ ಆದಮೇಲೆ ಬಂದಿರೋದು ಆ್ಯಂಡ್ ಔಟ್ಗೆನೆ ಸೆಂಟೆನ್ಸ್ ಕಂಪ್ಲೀಟ್ ಆಗ್ತಾ ಇದೆ ಆ್ಯಂಡ್ ಅದ್ರ ಮುಂದೆ ಬರುವಂಥ ವರ್ಡ್ ಎಲ್ಲ ಎಕ್ಸ್ಟ್ರಾ ಇನ್ಫಾರ್ಮೇಷನ್. ನೋಡಿ, ಹಿ ವಾಸ್ ಔಟ್ ಅನ್ಬೋದು. ಲೆಟ್ ಇಟ್ ಔಟ್, ಟೇಕ್ ಅ ಡೀಪ್ ಬ್ರೆತ್ ಆ್ಯಂಡ್ ಲೆಟ್ ಇಟ್ ಔಟ್. ದ ಪೊಲೀಸ್ ಆರ್ ಆಲ್ರೆಡಿ ಔಟ್. ಇಷ್ಟು ಕಂಪ್ಲೀಟ್ ಮೀನಿಂಗ್ ಕೊಡ್ತಿದೆ. ಅಂದರೆ ಮುಂದೆ ಬರುವಂಥ ಎಲ್ಲ ವರ್ಡ್ಸ್ಗಳು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಆ್ಯಂಡ್ ಆ ಮುಂದೆ ಬರೋ ವರ್ಡ್ಗಳು ಔಟ್ಗೆ ಏನೂ ರಿಲೇಟ್ ಆಗಿಲ್ಲ, ಲಿಂಕ್ ಆಗಿಲ್ಲ, ಪ್ರಿಪೋಸಿಷನಲ್ಲಿ ಆಗೋ ಥರ. ಔಟ್ ಆಫ್ ಸಮಥಿಂಗ್ ಅಂದರೆ ಲಿಂಕ್ ಆಗಿರುತ್ತೆ, ಬಟ್ ಇಲ್ಲ ಆಗಿಲ್ಲ, ರೈಟ್. ಇಫ್ ಐ ಸಿ ಯು ಔಟ್ ಆನ್ ದ ಸ್ಟ್ರೀಟ್ಸ್ ಐ ವಿಲ್ ಪನಿಷ್ ಯು. ಇಫ್ ಐ ಸಿ ಯು ಔಟ್ ಅಂತ ಇದೆ, ನಾನೇನಾದರೂ ನಿನ್ನ ಹೊರಗೆ ನೋಡಿದ್ರೆ, ಹೊರಗಂದರೆ ಮತ್ತೆ ಇಲ್ಲಿ ಆನ್ ದ ಸ್ಟ್ರೀಟ್ಸ್ ನೋಡಿದ್ರೆ ಐ ವಿಲ್ ಪನಿಷ್ ಯು, ರೈಟ್. ಇಲ್ಲಿ ಔಟ್ ಆನ್ ದ ಸ್ಟ್ರೀಟ್ಸ್ ಏನೂ ಲಿಂಕ್ ಇಲ್ಲ, ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಷ್ಟೇ. ಅ ಬ್ಲ್ಯಾಕ್ ಕ್ಯಾಟ್ ಪಾಪ್ಡ್ ಔಟ್ ವೆನ್ ಐ ಓಪನ್ ದ ಬಾಕ್ಸ್. ಪಾಪ್ ಔಟ್ ಅಂದರೆ ಸಡನ್ ಆಗಿ ಕ್ವಿಕ್ ಆಗಿ ಹೊರಗಡೆ ಜಂಪ್ ಮಾಡೋದು, ಹೊರಗೆ ಬಂದುಬಿಡೋದು, ರೈಟ್. ಆ್ಯಂಡ್ ಈ ಮೀನಿಂಗ್ ನೋಡಿ, ದ ಕಂಪನಿ ಇಸ್ ಲೊಕೇಟೆಡ್ ಅಬೌಟ್ 10 kilometers ಔಟ್ ಫ್ರಮ್ ಹಿಯರ್, ಅಂದರೆ ಅವೇ ಅನ್ನೋ ಮೀನಿಂಗ್ ಕೂಡ ಕೊಡ್ತಾ ಇದೆ. ಈ ಥರ ಕೂಡ ಯೂಸ್ ಆಗುತ್ತೆ. ಆ್ಯಂಡ್ ಈಗ ಇಲ್ಲಿ ನೋಡಿ, ಹಿ ಜಂಪ್ಡ್ ಔಟ್ ಆಫ್ ಬೆಡ್. ಔಟ್ ಆ್ಯಂಡ್ ಬೆಡ್ ಇಲ್ಲಿ ಲಿಂಕ್ ಇದೆ. ಅವನು ಹಿ ಜಂಪ್ಡ್ ಔಟ್ ಅಂತ ಹೇಳಿದ್ರೆ ಅವನು ಹೊರಗಡೆ ಆಗಿರದ, ಇಷ್ಟೇ ಬರುತ್ತೆ ಮೀನಿಂಗ್. ಹಿ ಜಂಪ್ಡ್ ಔಟ್ ಆಫ್ ಬೆಡ್ ಅಂದರೆ ಬೆಡ್ಡಿಂದ ಹೊರಗೆ ಜಂಪ್ ಮಾಡಿದ ಅನ್ನೋ ಮೀನಿಂಗ್ ಬರ್ತಿದೆ. ಸೊ ಇಲ್ಲಿ ಜಂಪ್ ಮತ್ತೆ ಬೆಡ್ ಎರಡರ ಮಧ್ಯದಲ್ಲಿ ಔಟ್ ಬಂದಿದೆ ಆ್ಯಂಡ್ ಅದು ಲಿಂಕ್ ಮಾಡ್ತಾ ಇದೆ. ಬಟ್ ಈ ಎಲ್ಲ ಸೆಂಟೆನ್ಸ್ಗಳಲ್ಲೂ ಲಿಂಕ್ ಮಾಡ್ತಿಲ್ಲ. ಅದೇ ಥರ ನೋಡಿ, ಡೋಂಟ್ ಕಮ್ ಔಟ್ ಆಫ್ ದಿ ಹೌಸ್ ಅನ್ಬೋದು. ಸೊ ಔಟ್ ಮುಂದೆ ಬಂದಿರೋದಿಲ್ಲಿ ಆಬ್ಜೆಕ್ಟ್,
ಅದಿಲ್ಲ ಅಂದರೆ ಸೆಂಟೆನ್ಸ್ ಕಂಪ್ಲೀಟ್ ಮೀನಿಂಗ್ ಕೊಡಲ್ಲ. ಅಂದರೆ ಯಾವುದರಿಂದ ಹೊರಗೆ ಅಂತ ನಾವು ಹೇಳಬೇಕಂದ್ರೆ ಆಬ್ಜೆಕ್ಟ್ ಹಾಕಲೇಬೇಕು. ಈ ಎರಡು ಸೆಂಟೆನ್ಸ್ನಲ್ಲಿ ಔಟ್ನ ನಾವು ಪ್ರಿಪೋಸಿಷನ್ ಅಂತ ಕರಿತೀವಿ, ರೈಟ್. ಆ್ಯಂಡ್ ಔಟ್ ಜೊತೆ ಯಾವಾಗಲೂ ಔಟ್ ಆಫ್ ಸಮಥಿಂಗೇ ಇರುತ್ತೆ. ಈ ಥರ ನೀವು ತುಂಬ ಸೆಂಟೆನ್ಸ್ ಮಾಡ್ಬೋದು, ಅಲ್ಲಿ ನಿಮಗೆ ಕಷ್ಟ ಆಗಲ್ಲ. ಔಟ್ ಆಫ್ ದ ಕಾಲೇಜ್, ಔಟ್ ಆಫ್ ದ ಬಾಕ್ಸ್, ಔಟ್ ಆಫ್ ದ ಬೆಡ್, ರೈಟ್. ಆ್ಯಂಡ್ ಆನ್ ಅಂದರೆ ಮೇಲೆ, ಮೇಲ್ಗಡೆಗೆ ಅನ್ನೋ ಮೀನಿಂಗ್ ಕೊಡುತ್ತೆ. ನೋಡ್ಕೊಂಡೋಗಿ ಎಕ್ಸಾಂಪಲ್ಸ್. ಪುಟ್ ದ ಕ್ಯಾಪ್ ಆನ್ ಅಂದರೆ ನೀವು ಯಾವುದಾದ್ರೂ ಒಂದು ಬಾಟಲ್ದು ಮತ್ತೇನೋ ವಸ್ತುದು ಕ್ಯಾಪ್ ತೆಗ್ದಿರ್ತೀರಾ, ಅವ್ರಿಗೆ ಹೇಳಬೇಕು ಕ್ಯಾಪ್ ಹಾಕು. ಪುಟ್ ದ ಕ್ಯಾಪ್ ಆನ್ ಅಂತ ಹೇಳ್ತಾರೆ, ಯಾಕಂದರೆ ಅದ್ರ ಸರ್ಫೇಸ್ಗೆ ಮೇಲ್ಗಡೆಗೆ ಅಲ್ವಾ ಕ್ಯಾಪ್ ಹಾಕಬೇಕಾಗಿರೋದು, ಅದಕ್ಕೋಸ್ಕರ. ಜಸ್ಟ್ ಪುಟ್ ದ ಕ್ಯಾಪ್ ಅಂತ ಹೇಳಿದ್ರೆ ಆ್ಯಕ್ಚುಲ್ ಆಗಿ ಕೊಡೋ ಮೀನಿಂಗ್ ಬರಲ್ಲ. ಪುಟ್ ದ ಕ್ಯಾಪ್, ಪುಟ್ ದ ಕ್ಯಾಪ್ ಅಂದ್ರೆ ಏನು, ಕ್ಯಾಪ್ ಇಡು ಅಷ್ಟೇ. ಪುಟ್ ದ ಕ್ಯಾಪ್ ಆನ್ ಅಂದರೆ ಕ್ಯಾಪ್ನ ಜಾಗಕ್ಕೇನೆ ಹಾಕು ಅನ್ನೋ ಮೀನಿಂಗ್ ಕೊಡುತ್ತೆ. ಸಿ ಇಫ್ ದ ಕುಕ್ಕರ್ ಲಿಡ್ ಈಸ್ ಆನ್. ನೀವು ನಿಮಗೆ ಮಕ್ಕಳಿಗೆ ಈ ಥರ ಹೇಳ್ಬೋದು, ಕುಕ್ಕರ್ನ ಮುಚ್ಚಳ ಅದ್ರ ಮೇಲೇ ಇದೆಯಾ ಹೋಗಿ ನೋಡು. ಸಿ ಇಫ್ ದ ಕುಕ್ಕರ್ ಲಿಡ್ ಈಸ್ ಆನ್. ಡೋಂಟ್ ವರಿ ದ ಕವರ್ ಈಸ್ ಆನ್ ಅಂದರೆ ನೀವು ಯಾವುದೋ ಒಂದಕ್ಕೆ ಕವರ್ ಹಾಕಿ ಬಂದಿರ್ತೀರ, ಬೈಕ್ಗೆ, ಕಾರ್ಗೆ, ಕವರ್ ಅದ್ರ ಮೇಲೇ ಇದೆ ಅನ್ನೋ ಮೀನಿಂಗ್. ದ ಕವರ್ ಈಸ್ ಆನ್ ದ ಬೈಕ್ ಅಂತ ಹೇಳಿದ್ರೆ ನೋ, ಆ ಮೀನಿಂಗ್ ಅಂದರೆ ಅದ್ರ ಮೇಲೆ ಇಟ್ಟಿದ್ದೀರಾ, ಅದ್ರ ಸರ್ಫೇಸ್ ಮೇಲಿದೆ ಅನ್ನೋ ಮೀನಿಂಗ್ ಬರುತ್ತೆ, ಮತ್ತೆ ಅದು ಪ್ರಿಪೋಸಿಷನ್ ಆಗುತ್ತೆ. ಕಮ್ ಹಿಯರ್, ಪುಟ್ ಯುವರ್ ಹ್ಯಾಟ್ ಆನ್. ಬಾಯ್ಲಿ ನಿನ್ನ ಹ್ಯಾಟ್ ಹಾಕೋ. ನೋಡಿ, ಪುಟ್ ಯುವರ್ ಹ್ಯಾಟ್ ಅಲ್ಲ, ಪುಟ್ ಯುವರ್ ಹ್ಯಾಟ್ ಆನ್. ಪುಟ್ ಆನ್ ಅಂದರೆ ಹಾಕೋ ಅದನ್ನು. ಇಟ್ಸ್ ಹ್ಯಾಂಡಲ್ ವಾಸ್ ಬ್ರೋಕನ್, ಐ ಗ್ಲೂಡ್ ಇಟ್ ಆನ್. ಅದ್ರ ಹ್ಯಾಂಡಲ್ ಮುರಿದೋಗಿತ್ತು, ಆ ಹ್ಯಾಂಡಲ್ನ ನಾನು ಅದ್ರ ಮೇಲೆ ಇಟ್ಟು ಗ್ಲೂ ಮಾಡಿದೆ, ಅಂದರೆ ಅಂಟಿಸ್ದೆ. ಗ್ಲೂ ಗೊತ್ತಲ್ಲ, ಅಂಟಿಸೋದಕ್ಕೆ ಯೂಸ್ ಮಾಡ್ತೀವಿ. ಐ ಗ್ಲೂಡ್ ಇಟ್ ಆನ್ ಅಂದರೆ ಅದ್ರ ಮೇಲೆ ಇಟ್ಟು ನಾನು ಅಂಟಿಸ್ದೆ ಅಂತ ಮೀನಿಂಗ್ ಬರ್ತಿದೆ. ನಾನಿಲ್ಲಿ ನಿಮಗೆ ಜಸ್ಟ್ ಎಕ್ಸಾಂಪಲ್ಸ್ನ ಪರಿಚಯ ಮಾಡಿಸ್ತಾ ಇದ್ದೀನಿ. ಈ ಥರ ಆನ್ ವರ್ಡ್ ಯೂಸ್ ಆಗ್ತಾ ಇರುತ್ತೆ, ಈ ಮೀನಿಂಗ್ ಕೊಡ್ತಾ ಇದೆ, ಈ ಮೀನಿಂಗ್ ಬರ್ತಾ ಇರುತ್ತೆ ಅನ್ನೋದು. ನೀವು ನೆಕ್ಸ್ಟ್ ಟೈಮ್ ಈ ಥರ ಸೆಂಟೆನ್ಸ್ಗಳನ್ನ ಓದಿದಾಗ ಅರ್ಥ ಮಾಡ್ಕೋಬೇಕು. ಶಿ ಸ್ಯಾಟ್ ವೇಟಿಂಗ್, ಅವಳು ವೆಯ್ಟ್ ಮಾಡ್ತಾ ಕೂತ್ಕೊಂಡ್ಳು. ವಿತ್ ಹರ್ ಕೋಟ್ ಆನ್ ಅಂದರೆ ಕೋಟ್ ಹಾಕ್ಕೊಂಡೇನೆ, ಅವಳ ಮೇಲೆ ಕೋಟ್ ಇತ್ತು ಹಾಗೆ ಕೂತ್ಕೊಂಡ್ಳು ಅವಳು. ದ ಬಾಕ್ಸ್ ಡಿಡೆಂಟ್ ಹ್ಯಾವ್ ಅ ಸ್ಟಿಕ್ಕರ್ ಆನ್ ಅಂದರೆ ಅದ್ರ ಮೇಲೆ ಸ್ಟಿಕ್ಕರ್ ಇರಬೇಕಾಗಿತ್ತು, ಹಚ್ಚಿರಬೇಕಾಗಿತ್ತು, ಬಟ್ ಇರಲಿಲ್ಲ. ಕಾಂಟ್ ಯು ರೀಡ್ ವಿತೌಟ್ ಯುವರ್ ಗ್ಲಾಸಸ್ ಆನ್. ಗ್ಲಾಸಸ್ ಹಾಕ್ಕೊಳ್ಳದೆ, ಇಫ್ ಇಟ್ ಈಸ್ ಆನ್ ಮೀನ್ಸ್ ನೀವು ಹಾಕ್ಕೊಂಡಿದ್ದೀರಾ, ಅದಿಲ್ಲದೆ ಓದೋಕ್ಕಾಗಲ್ವಾ. ನೋಡಿ, ಆಗಲೇ ಕಂಪ್ಲೀಟಾಗಿ ಮೀನಿಂಗ್ ಕೊಡುತ್ತೆ ಅದು. ವಿತೌಟ್ ಯುವರ್ ಗ್ಲಾಸಸ್ ಅನ್ಬೋದು, ಹಾಕ್ಕೊಳ್ಳದೆ ಇದ್ದರೆ ನಿನಗೆ ಓದೋಕ್ಕಾಗಲ್ವಾ ಅಂತ ಮೀನಿಂಗ್ ಬರಬೇಕು ಅಂದರೆ ಆನ್ ಈ ಥರ ಯೂಸ್ ಆಗುತ್ತೆ. ಮೈ ಫೀಟ್ ಆರ್ ಹ್ಯೂಜ್ ನಾವ್, ಐ ಕುಡಂಟ್ ಗೆಟ್ ದಿಸ್ ಶೂಸ್ ಆನ್ ಅಂದರೆ ನನ್ನ ಕಾಲುಗಳಿಗೆ ಆ ಶೂಸ್ ಹಾಕೊಳ್ಳೋಕ್ಕಾಗಲಿಲ್ಲ, ಯಾಕೆಂದರೆ ಮೈ ಫೀಟ್ ಆರ್ ಹ್ಯೂಜ್ ನಾವ್. ನೋಡಿ, ಪಾದದ ಮೇಲೆ ನೀವು ಹಾಕ್ತಿರಲ್ಲ, ಇಂಗ್ಲೀಷ್ ಮಾತ್ರ ಪ್ರಾಪರ್ ಮೀನಿಂಗ್ ಕೊಡ್ತಾ ಇದೆ. ಐ ಕುಡಂಟ್ ಗೆಟ್ ದಿಸ್ ಶೂಸ್ ಆನ್ ಮೈ ಫೀಟ್ ಅಂತ ಹೇಳ್ತಿದ್ದೀವಿ. ದ ಟ್ರೈನ್ ಸಡನ್ಲಿ ಸ್ಟಾರ್ಟೆಡ್ ಮೂವಿಂಗ್ ಆ್ಯಸ್ ಐ ವಾಸ್ ಗೆಟ್ಟಿಂಗ್ ಆನ್ ಅಂದರೆ ಟ್ರೈನಲ್ಲಿ ನೀವು ಹತ್ತುತ್ತೀರಲ್ವಾ, ಐ ವಾಸ್ ಗೆಟ್ಟಿಂಗ್ ಆನ್ ಟು ದ ಟ್ರೈನ್. ಮತ್ತೆ ನೀವು ಪೂರ್ತಿ ಹೇಳಬೇಕಾಗಿಲ್ಲ, ಇಷ್ಟು ಹೇಳಿದ್ರೆ ಸಾಕು, ರೈಟ್. ಈ ಎಲ್ಲ ಸೆಂಟೆನ್ಸ್ನಲ್ಲೂ ಆನ್ ಆದಮೇಲೆ ಮತ್ತೆ ಏನು ವರ್ಡ್ ಬೇಕಾಗಿಲ್ಲ, ಅದು ಅಂಡರ್ಸ್ಟುಡ್ ಯಾವುದರ ಆನ್ ಅಂತ. ಬಟ್ ನೀವು ಹಾಕಿದರೆ ಪ್ರಿಪೋಸಿಷನ್ ಆಗುತ್ತೆ. ಇಟ್ಸ್ ಆನ್ ದ ಟೇಬಲ್, ದಿಸ್ ಅ ಮಾರ್ಕ್ ಆನ್ ಯುವರ್ ಫೇಸ್. ಈ ಥರ ಆನ್ ಆದಮೇಲೆ ಒಂದು ಆಬ್ಜೆಕ್ಟ್ ಹಾಕಬೇಕಾಗುತ್ತೆ. ಸೊ ಇಲ್ಲಿ ಆನ್ ಪ್ರಿಪೋಸಿಷನ್ ಅಂತೀವಿ, ಎರಡು ವರ್ಡ್ನ ಕನೆಕ್ಟ್ ಮಾಡ್ತಿರುತ್ತೆ. ಆ ಆಬ್ಜೆಕ್ಟ್ ಇಲ್ಲ ಅಂದರೆ ಇನ್ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಆಫ್ ಅಂದರೆ ಆ ಪ್ರೆಸೆಂಟ್ ಪ್ಲೇಸಿಂದ ಆಚೆಗೆ, ಅವೇ ಫ್ರಮ್ ಅ ಪ್ಲೇಸ್, ಆ ಪೊಸಿಷನ್ನಿಂದ ಅಥವಾ ಆ ಜಾಗದಿಂದ ಈಚೆಗೆ ಬರೋದು, ರಿಮೂವ್ ಆಗೋದು, ಆವಾಗ ಯೂಸ್ ಆಗುತ್ತೆ ಆಫ್. ಇಟ್ ಜಸ್ಟ್ ಕೇಮ್ ಆಫ್ ಅಂದರೆ ನೀವೇನೋ ಇಟ್ಕೊಂಡಿರ್ತೀರ, ಅದು ರಿಮೂವ್ ಆಗೋಗುತ್ತೆ, ಬಿಚ್ಕೊಂಡ್ಬಿಡುತ್ತೆ, ಅವಾಗ ನೀವು ಕನ್ಫ್ಯೂಸ್ ಆಗ್ತೀರಾ, ಇದು ಹೊರಗೆ ಬಂದುಬಿಡ್ತು ಅಂತ ಹೇಳ್ತಿರಲ್ಲ. ಇಟ್ ಜಸ್ಟ್ ಕೇಮ್ ಆಫ್ ಅಂದರೆ ರಿಮೂವ್ ಆಗೋಗೋದು, ಸೆಪ್ರೇಟ್ ಆಗೋದು, ನೆನ್ಪಿಟ್ಕೊಳ್ಳಿ. ಯು ರಿಪ್ಡ್ ಇಟ್ ಆಫ್, ನೀನು ಅದನ್ನು ಹರಿದು ಸಪ್ರೇಟ್ ಮಾಡಿದೆ. ರಿಪ್ ಅಂದರೆ ಹರಿಯೋದು, ಆ ಹರಿದು ಸಪ್ರೇಟ್ ಆಗಿದೆ ಅಂದರೆ ಯು ರಿಪ್ಡ್ ಇಟ್ ಆಫ್ ಅನ್ಬೇಕು. ಆಫ್ ಅನ್ನೋದು ಈ ಥರ ಸೆಪ್ರೇಷನ್ ತೋರಿಸುತ್ತೆ. ಟೇಕ್ ದ ಕವರ್ ಆಫ್, ಕವರ್ನ ಅಲ್ಲಿಂದ ತೆಗಿ. ಟೇಕ್ ಯುವರ್ ಯೂನಿಫಾರ್ಮ್ ಆಫ್, ಯೂನಿಫಾರ್ಮ್ ಬಿಚ್ಚು. ದ ಪ್ಲಾಸ್ಟರ್ ಹ್ಯಾಸ್ ಕಮ್ ಆಫ್ ಅಂದರೆ ಪ್ಲಾಸ್ಟರ್ ಹಚ್ಚಿರ್ತಾರೆ, ಅದು ಬಿಚ್ಕೊಂಡ್ಬಿಡುತ್ತೆ, ಸಪ್ರೇಟ್ ಆಗಿಬಿಡುತ್ತಲ್ಲ, ಓಪನ್ ಆಗಿಬಿಡುತ್ತೆ ಪ್ಲಾಸ್ಟರ್. ಸೊ ಇಟ್ ಹ್ಯಾಸ್ ಕಮ್ ಆಫ್ ಅನ್ಬೋದು ನೀವಾಗ. ಐ ಹೆಲ್ಪ್ ಹಿಮ್ ಪುಲ್ ಹಿಸ್ ಬೂಟ್ಸ್ ಆಫ್ ಅಂದರೆ ಅವನಿಗೆ ಬೂಟ್ಸ್ನ ಹೊರಗಡೆ ಎಳೆಯೋದಕ್ಕೆ ಆಗ್ತಿರ್ಲಿಲ್ಲ, ಸೊ ನಾನು ಹೋಗಿ ಅವ್ನ ಬೂಟ್ಸ್ನ ಹೊರಗೆ ಹೇಳಿದೆ, ಸಪ್ರೇಟ್ ಮಾಡಿದೆ ಅಲ್ವಾ, ಸೊ ಪುಲ್ ಹಿಸ್ ಬೂಟ್ಸ್ ಆಫ್. ಐ ಕಾಂಟ್ ಗೆಟ್ ದಿಸ್ ರಿಂಗ್ ಆಫ್, ನನ್ನ ಬೆರಳಿಂದ ರಿಂಗ್ ತೆಗಿಯೋಕ್ಕಾಗ್ತಿಲ್ಲ, ಸಪ್ರೇಟ್ ಮಾಡೋಕ್ಕಾಗ್ತಿಲ್ಲ. ಐ ಕಾಂಟ್ ಗೆಟ್ ಮೈ ಇಯರಿಂಗ್ಸ್ ಆಫ್. ವೆನ್ ಡಿಡ್ ಯು ಗೆಟ್ ಯುವರ್ ಬ್ರೇಸಸ್ ಆಫ್, ಹಲ್ಲಿಗೆ ಹಾಕ್ಕೊಂಡಿರ್ತಾರಲ್ಲ ಬ್ರೇಸಸ್, ಯಾವಾಗ ತೆಗೆಸ್ದೆ ಅದನ್ನು ನೀನು? ವೆನ್ ಡಿಡ್ ಯು ಗೆಟ್ ಯುವರ್ ಬ್ರೇಸಸ್ ಆಫ್ ಆರ್ ವೆನ್ ಡಿಡ್ ಯು ಗೆಟ್ ಯುವರ್ ಬ್ರೇಸಸ್ ರಿಮೂವ್ಡ್ ಅನ್ಬೋದು. ಸ್ಪೋಕನಲ್ಲಿ ಆಫ್ ಕೂಡ ಕಾಮನ್. ನೋಡಿ ಹೇಗೆ ವರ್ಬ್ ಆದಮೇಲೆ ಬರ್ತಿದೆ, ಸೆಂಟೆನ್ಸ್ ಎಂಡಲ್ಲಿ ಯೂಸ್ ಆಗ್ತಿದೆ, ಅದಕ್ಕೆ ಇದನ್ನು ಅಡ್ವರ್ಬ್ ಅಂತ ಕರೆಯೋದು. ವೆನ್ ದ ಬಸ್ ಸ್ಟಾಪ್ಡ್ ಹಿ ಗಾಟ್ ಆಫ್
ಅಂದರೆ ಬಸ್ಸಿಂದ ಇಳ್ದ. ಸೊ ಹಿ ಗಾಟ್ ಆಫ್. ಆ್ಯಂಡ್ ಈ ಥರನೂ ಹೇಳ್ತೀವಿ, ಕಟ್ ಇಟ್ ಆಫ್ ಅಂದರೆ ಕಟ್ ಮಾಡಿ ಸಪ್ರೇಟ್ ಮಾಡೋದು. ಈಗ ಯಾವುದಾದ್ರೂ ಫ್ರೂಟ್ ಇರುತ್ತೆ, ಕಟ್ ಇಟ್ ಆಫ್ ಅನ್ಬೋದು ನೀವು, ಅಂದರೆ ಕಟ್ ಮಾಡಿ ಸಪ್ರೇಟ್ ಮಾಡು ಅನ್ನೋ ಮೀನಿಂಗ್ ಕೊಡೋಕ್ಕೆ. ಹಿಸ್ ಫಿಂಗರ್ಸ್ ವರ್ ಚಾಪ್ಡ್ ಆಫ್ ಅಂದರೆ ಯಾವುದೋ ಮಷೀನಲ್ಲಿ ಅವ್ನ ಫಿಂಗರ್ಸ್ ಕಟ್ ಆಗೋಯ್ತು ಅನ್ನೋದಕ್ಕೆ ಈ ಥರನೂ ಹೇಳ್ತೀವಿ. ರೈಟ್. ಇನ್ನಷ್ಟು ಎಕ್ಸಾಂಪಲ್ಸಲ್ಲಿ ನೋಡಿ, ಹಿ ರ್ಯಾನ್ ಆಫ್ ಅಂದರೆ ಅಲ್ಲಿಂದ ಓಡೋಗ್ಬಿಟ್ಟ. ಸೊ ಒಂದು ಪ್ಲೇಸಿಂದ ಹೊಟ್ಟೋಗೋದಕ್ಕೂ ನಾವು ಆಫ್ ಅಂತೀವಿ. ಅಂದರೆ ಅವೇ ಬರುತ್ತಲ್ಲ, ಹಿ ರ್ಯಾನ್ ಅವೇ, ಸೇಮ್ ಮೀನಿಂಗ್ ಕೊಡುತ್ತೆ. ದೆನ್ ಆಲ್ ದ ಶಿಪ್ಸ್ ಸೇಲ್ಡ್ ಆಫ್. ಸೊ ಶಿಪ್ನ ಡ್ರೈವ್ ಮಾಡಲ್ಲ, ಶಿಪ್ನ ರೈಡ್ ಮಾಡಲ್ಲ, ಶಿಪ್ನ ಸೇಲ್ ಮಾಡ್ತಾರೆ ಸಮುದ್ರದಲ್ಲಿ. ಸೊ ಆಲ್ ದ ಶಿಪ್ಸ್ ಸೇಲ್ಡ್ ಆಫ್ ಅಂದರೆ ಆ ಜಾಗದಿಂದ ಎಲ್ಲ ಶಿಪ್ಗಳು ಹೊರಟೋದವು, ಸೇಲ್ಡ್ ಆಫ್. ಹಿ ಗಾಟ್ ಇನ್ ಟು ಹಿಸ್ ಕಾರ್ ಅಂಡ್ ಡ್ರೋವ್ ಆಫ್ ಅಂದರೆ ಅಲ್ಲಿಂದ ಡ್ರೈವ್ ಮಾಡ್ಕೊಂಡು ಹೊರಟೋಗ್ಬಿಟ್ಟ. ಹಿ ರೆಫ್ಯೂಸ್ ಟು ಡಿಸ್ಕಸ್ ಇಟ್ ಆ್ಯಂಡ್ ಜಸ್ಟ್ ವಾಕ್ಡ್ ಆಫ್ ಅಲ್ಲಿಂದ ಹೊರಟೋಗ್ಬಿಟ್ಟ. ಇವೆಲ್ಲ ಅಲ್ಲಿಂದ ದೂರಕ್ಕೆ ಹೊರಟೋಗೋದು, ಅಲ್ಲಿಂದ ಆಚೆಗೆ ಹೋಗ್ಬಿಡೋದು ಅನ್ನೋ ಮೀನಿಂಗ್ ಕೊಡುತ್ತೆ. ವಾಕ್ಡ್ ಅವೇ, ಡ್ರೈವ್ ಅವೇ, ಸೇಮ್ ಮೀನಿಂಗ್. ಆ್ಯಂಡ್ ಆಫ್ ಇನ್ನೊಂದು ಮೀನಿಂಗ್ ಕೂಡ ಕೊಡುತ್ತೆ ಇಲ್ಲಿ ನೋಡಿ, ವಿ ಆರ್ ಆಫ್ ಟು ಮೈಸೂರು ಟುಡೇ ಅಂದರೆ ಬೇರೆ ಒಂದು ಲೊಕೇಶನ್ಗೆ ನೀವು ಹೋಗೋದಕ್ಕೆ ರೆಡಿ ಆಗಿದ್ದೀರಾ. ವಿ ಆರ್ ಆಫ್ ಟು ಸಮ್ ಪ್ಲೇಸ್ ಅಂದರೆ ಅಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ, ಟ್ರಾವೆಲ್ ಮಾಡ್ತಿದ್ದೀರಾ ಆ ಕಡೆಗೆ, ಆ ಜಾಗಕ್ಕೆ ಅನ್ನೋ ಮೀನಿಂಗ್. ಐ ಆಮ್ ಆಫ್ ನೌ, ನಾನು ಈಗ ಹೋಗ್ತಾ ಇದ್ದೀನಿ, ಸಿ ಯು ಟುಮಾರೋ. ವಿ ಮಸ್ಟ್ ಬಿ ಆಫ್ ನೌ. ಅಲ್ಲಿ ನೋಡಿ, ಬಿ ಫಾರ್ಮ್ ಮುಂದೆ ಯೂಸ್ ಮಾಡಬೇಕು. ಆಫ್ ಒಂದು ಜಾಗಕ್ಕೆ ನೀವು ಹೋಗ್ತಿದ್ದೀರಾ ಅಂದರೆ ಐ ಆಮ್ ಆಫ್ ಟು ಸಮ್ ಪ್ಲೇಸ್ ಇರುತ್ತೆ ಯಾವಾಗಲೂ. ಆ್ಯಂಡ್ ದಿಸ್ 40% ಆಫ್ ಆಲ್ ಜೀನ್ಸ್ ಅಂತೀವಿ, ಅಂದರೆ ಅಷ್ಟು ಪ್ರೈಸ್ ಕಟ್ ಆಗಿರುತ್ತೆ. ಆಫ್ ಆದಮೇಲೆ ನೀನು ಆನ್ ಆಲ್ ಜೀನ್ಸ್ ಅನ್ಬೇಕಾಗಿಲ್ಲ, ಆಫ್ ಆಲ್ ಜೀನ್ಸ್ ಅಷ್ಟೇ ಸರ್. ಆ್ಯಂಡ್ ಆಫ್ ಮುಂದೆ ಯಾವ ವರ್ಡು ಬಂದಿಲ್ಲ ಅಲ್ವಾ ಅದಕ್ಕೆ ಲಿಂಕ್ ಆಗಿ. ಬಟ್ ಇಲ್ಲಿ ನೋಡಿ, ಹಿ ಫೆಲ್ ಆಫ್ ಇಸ್ ಬೈಕ್, ಅವನು ಬೈಕಿಂದ ಬಿದ್ದ. ಫ್ರಮ್ ಇಸ್ ಬೈಕ್ ಅನ್ನಲ್ಲ ಯಾವತ್ತು, ಆಫ್ ಇಸ್ ಬೈಕ್, ಬೈಕಿಂದ ಬಿದ್ದೋದ. ಕೀಪ್ ಯುವರ್ ಲೆಗ್ಸ್ ಆಫ್ ದ ಗ್ರೌಂಡ್, ನೆಲದಿಂದ ನಿನ್ನ ಕಾಲನ್ನ ಮೇಲಕ್ಕಿಡು, ದೂರಕ್ಕಿಡು, ಟಚ್ ಮಾಡಬೇಡ. ಸೊ ಇಲ್ಲಿ ಆಫ್ ಮುಂದೆ ಆಬ್ಜೆಕ್ಟ್ ಬರ್ತಾ ಇದೆ. ಇಲ್ಲಿ ಆಫ್ನ ಪ್ರಿಪೋಸಿಷನ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಅಪ್ ಅಂದರೆ ಮೇಲೆ, ಮೇಲಕ್ಕೆ ಡೈರೆಕ್ಷನ್ ಎರಡೂ ತೋರಿಸುತ್ತೆ ಇಲ್ಲಿ. ಇಲ್ಲಿ ನೋಡಿ, ಗೋ ಅಪ್ ನಾವು ಅನ್ಬೋದು ನೀವು, ಅಂದರೆ ಮೇಲಕ್ಕೆ ಹೋಗಿ ನೀನು, ಮೇಲ್ಗಡೆ ಮಾಡಿಗೆ, ಫ್ಲೋರ್ಗೆ. ಗೆಟ್ ಅಪ್ ಕ್ವಿಕ್ಲಿ, ಮೇಲೆದ್ದೇಳು. ಹಿ ಜಂಪ್ಡ್ ಸೋ ಅಪ್, ಅಂತ ತುಂಬ ಮೇಲಕ್ಕೆ ಜಂಪ್ ಮಾಡ್ದ. ಪುಲ್ ಯುವರ್ ಮಾಸ್ಕ್ ಅಪ್, ದ ಕರ್ಟನ್ ವೆಂಟ್ ಅಪ್. ದ ಸನ್ ಈಸ್ ಆಲ್ರೆಡಿ ಅಪ್ ಅಂದರೆ ಸನ್ ಈಸ್ ಅಪ್ ಇನ್ ದ ಸ್ಕೈ. ವಿ ಗಾಟ್ ದ ವಾಟರ್ ಲೆವೆಲ್ ಅಪ್ ಅಂದರೆ ವಾಟರ್ ಲೆವೆಲ್ ತುಂಬ ಕೆಳಗಿತ್ತು, ನಾವು ಅದನ್ನು ಮಷೀನ್ ಹಾಕಿ ಮೇಲ್ ತಂದ್ವಿ. ವಿ ಗಾಟ್ ದ ವಾಟರ್ ಲೆವೆಲ್ ಅಪ್. ನೋಡಿ, ಅಪ್ ಅಪ್ಪಿನ ಸೆಂಟೆನ್ಸ್ ಎಂಡ್ ಆಗ್ತಿದೆ ಅಂದರೆ ಮೇಲಕ್ಕೆ ಅನ್ನೋ ಮೀನಿಂಗ್. ಹಿ ವಾಸ್ ಹೋಲ್ಡಿಂಗ್ ಇಸ್ ಫೋನ್ ಅಪ್ ಅಂದರೆ ಫೋನ್ನ ಮೇಲೆತ್ತಿ ತೋರಿಸೋದು, ಯಾರಿಗಾದ್ರೂ ಕಾಣಿಸ್ಬೇಕು ಅಂತ. ಫಿಲ್ ದೀಸ್ ಬಾಟಲ್ಸ್ ಅಪ್ ಅಂದರೆ ಎಲ್ಲ ಬಾಟಲ್ಗಳನ್ನ ಪೂರ್ತಿ ತುಂಬು, ಅಪ್ವರೆಗೂ ತುಂಬು, ವಿತ್ ವಾಟರ್ ಅಂತ ನೀವು ಸೇರಿಸ್ಬೋದು. ವಿ ಓನ್ಲಿ ಮ್ಯಾನೇಜ್ ಟು ಗೋ ಒನ್ ಲೆವೆಲ್ ಅಪ್ ಅಂದರೆ ಒನ್ ಲೆವೆಲ್ ಮೇಲಕ್ಕೆ ಹೋಗೋಕೆ ಮಾತ್ರ ನಮಗೆ ಸಾಧ್ಯ ಆಯಿತು. ಎಲ್ಲಾದರೂ ಆಗಿರ್ಬೋದು, ವಿಡಿಯೋ ಗೇಮ್ನಲ್ಲಿ ಆಗಿರ್ಬೋದು, ರೈಟ್. ನೋಡಿ, ವಿ ಓನ್ಲಿ ಮ್ಯಾನೇಜ್ ಟು ಗೋ ಒನ್ ಲೆವೆಲ್ ಅಪ್, ಈ ಥರ ಯೂಸ್ ಆಗುತ್ತೆ. ಅವ್ರು ಈಗೂ ಹೇಳ್ಬೋದು, ವಿ ಮ್ಯಾನೇಜ್ ಟು ಗೋ ಅಪ್ ಒನ್ ಲೆವೆಲ್ ಅಂತಲೂ ಹೇಳ್ಬೋದು ನೀವು. ಆ್ಯಂಡ್ ಈಗ ಈ ಸೆಂಟೆನ್ಸ್ಗಳು ನೋಡಿ, ಡ್ಯಾಡ್ ಈಸ್ ಅಪ್ ಆನ್ ದ ರೂಫ್. ಡ್ಯಾಡ್ ಈಸ್ ಅಪ್ ಅನ್ಬೋದು, ಅಂದರೆ ಡ್ಯಾಡಿ ಮೇಲಿದ್ದಾರೆ ಅಂತ, ಅಂದರೆ ಮೇಲ್ಗಡೆ ಮಾಡಿ ಮೇಲೆ, ಮೇಲ್ಗಡೆ ಫ್ಲೋರಲ್ಲಿ ಅನ್ನೋ ಮೀನಿಂಗ್ ಕೊಡುತ್ತೆ. ಸೊ ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಸೇರಿಸ್ತಿದ್ದೀವಿ, ಆನ್ ದ ರೂಫ್ ಈ ಥರ ಯೂಸ್ ಆಗುತ್ತೆ. ಡ್ಯಾಡ್ ಈಸ್ ಅಪ್ ಆನ್ ದ ರೂಫ್, ಅಪ್ ಆನ್ ಸಮಥಿಂಗ್ ಇರುತ್ತೆ ಆ ಥರ ಇದ್ದಾಗ. ನೆಕ್ಸ್ಟ್ ಇದು ನೋಡಿ, ದೇರ್ ಇಸ್ ಅ ಕ್ಯಾಟ್ ಅಪ್ ಆನ್ ದ ಶೆಲ್ಫ್ ಅಂದರೆ ಶೆಲ್ಫ್ ತುಂಬ ಮೇಲಿದೆ, ಓಕೆ, ಹೈಯರ್ ಪೊಸಿಷನಲ್ಲಿದೆ, ಅಲ್ಲಿ ಕ್ಯಾಟ್ ಇದೆ ಆ್ಯಂಡ್ ಅದು ಶೆಲ್ಫ್ ಮೇಲೆ ಕುಂತಿದೆ ಅಂತ ಎರಡೂ ಮೀನಿಂಗ್ ಬರ್ತಾ ಇದೆ. ಅಂದರೆ ಹೈಯರ್ ಪೊಸಿಷನಲ್ಲಿದೆ, ಶೆಲ್ಫ್ ಮೇಲಿದೆ. ದೇರ್ ಇಸ್ ಅ ಕ್ಯಾಟ್ ಅಪ್ ಆನ್ ದಿ ಶೆಲ್ಫ್. ಹಿ ಪುಟ್ ಹಿಸ್ ಫೀಟ್ ಅಪ್ ಆನ್ ಹಿಸ್ ಡೆಸ್ಕ್, ಅವ್ನ ಕಾಲೆತ್ತಿ ಡೆಸ್ಕ್ ಮೇಲಿಟ್ಟ. ಹಿ ಪುಟ್ ಹಿಸ್ ಫೀಟ್ ಅಪ್, ಇಷ್ಟು ಹೇಳ್ಬೋದಲ್ವಾ? ಎಸ್, ಅವ್ನ ಕಾಲನ್ನ ಮೇಲಿಟ್ಟ. ಬಟ್ ಎಲ್ಲಿ ಮೇಲಿಟ್ಟ? ಆನ್ ದ ಡೆಸ್ಕ್ ಅಂತ ನಾವು ಎಕ್ಸ್ಟ್ರಾ ಸೇರಿಸ್ತಿದ್ದೀವಿ. ಅವರ್ ರೂಮ್ ಈಸ್ ಅಪ್ ಆನ್ ದ ಥರ್ಡ್ ಫ್ಲೋರ್, ನಮ್ಮ ರೂಮ್ ಮೇಲಿದೆ, ಥರ್ಡ್ ಫ್ಲೋರ್ನಲ್ಲಿದೆ. ನೋಡಿ, ಆ ಥರ ಹೇಳ್ತೀವಲ್ಲ, ನಮ್ಮ ರೂಮ್ ಮೇಲೆ ಥರ್ಡ್ ಫ್ಲೋರ್ನಲ್ಲಿದೆ. ಐ ಆಮ್ ನರ್ವಸ್ ಟು ಗೋ ಅಪ್ ಆನ್ ದ ಸ್ಟೇಜ್. ಪುಟ್ ದೋಸ್ ಬುಕ್ಸ್ ಅಪ್ ಆನ್ ದ ಟಾಪ್ ಶೆಲ್ಫ್. ಡೂ ಯು ವಾಂಟ್ ಟು ಕಮ್ ಅಪ್ ಟು ಮೈ ರೂಮ್ ಅಂದರೆ ಮೇಲ್ಗಡೆ ಫ್ಲೋರ್ನಲ್ಲಿ ನಿಮ್ಮ ರೂಮ್ ಇದ್ದರೆ ಅವ್ರಿಗೆ ಕೇಳ್ತಾರೆ, ಡೂ ಯು ವಾಂಟ್ ಟು ಕಮ್ ಅಪ್. ದ ಶುಗರ್ ಈಸ್ ಅಪ್ ಆನ್ ದಟ್ ಶೆಲ್ಫ್ ಬಿಹೈಂಡ್ ಯು ಅಂದರೆ ನಿನ್ನ ಹಿಂದೆ ಮೇಲ್ಗಡೆ ಶುಗರ್ ಇದೆ. ನೋಡಿ, ಅಪ್ ಮುಂದೆ ಬರ್ತಾ ಇರೋದೆಲ್ಲ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಷ್ಟೇ.
ಪುಟ್ ದಿಸ್ 100 rupees ನೋಟ್ ಫೇಸಿಂಗ್ ಅಪ್. ಅಂದರೆ ಈ 100 rupees ನೋಟ್ನ ಮೇಲ್ಗಡೆ ಫೇಸ್ ಮಾಡೋ ರೀತಿ, ಮೇಲ್ಗಡೆ ಫೇಸ್ ಮಾಡೋ ಥರ ಇಡು ಟೇಬಲ್ ಮೇಲೆ. ದ ವಾಟರ್ ಕೇಮ್ ಅಪ್ ಟು ದ ಲೆವೆಲ್ ಆಫ್ ದಿ ವಿಂಡೋಸ್. ಮೇಲ್ಗಡೆ ಬಂತು ಆ್ಯಂಡ್ ವಿಂಡೋ ಲೆವೆಲ್ಗೆ ಬಂತು. ಅಪ್ ಟು ದಟ್ ಲೆವೆಲ್ ಅಂತ ಹೇಳ್ತಾ ಇದ್ದೀವಿ. ಡ್ಯಾಡ್ ಈಸ್ ಇದ್ದಾರೆ ಅಪ್ ಮೇಲೆ. ದ ಇಸ್ ಅ ಕ್ಯಾಟ್, ಕ್ಯಾಟ್ ಇದೆ ಅಪ್ ಮೇಲೆ. ಹಿ ಪುಟ್ ಇಸ್ ಫೀಟ್, ಅವ್ನ ಫೀಟ್ನ ಇಟ್ಟ ಅಪ್ ಮೇಲೆ. ರೈಟ್. ಆ್ಯಂಡ್ ಇದನ್ನು ಪ್ರಿಪೋಷನ್ ಆಗಿ ಯೂಸ್ ಮಾಡ್ಬೋದಾ? ಎಸ್. ಇಲ್ಲಿ ನೋಡಿ, ಐ ವೆಂಟ್ ಅಪ್ ದ ಸ್ಟೇರ್ಸ್. ನಾನು ಮೆಟ್ಲು ಹತ್ತಿ ಮೇಲಕ್ಕೆ ಹೋದೆ. ಅಪ್ ದ ಸಮಥಿಂಗ್ ಬರುತ್ತೆ ಯಾವಾಗಲೂ ಈ ಥರ ಇದ್ದಾಗ. ಹಿ ಕ್ಲೈಂಬ್ಡ್ ಅಪ್ ದ ಲ್ಯಾಡರ್. ಇಲ್ಲಿ ಅಪ್ ಮುಂದೆ ಆಬ್ಜೆಕ್ಟ್ ಬರ್ತಾ ಇದೆ, ಸೊ ಇಲ್ಲಿ ಅಪ್ ಪ್ರಿಪೋಷನ್ ಆಗಿ ಕೆಲಸ ಮಾಡ್ತಾ ಇದೆ. ಅಪ್ ದ ಸ್ಟೇರ್ಸ್ ಅಂದರೆ ಸ್ಟೇರ್ಸಿಂದ ಮೇಲಕ್ಕೆ. ಅಪ್ ದ ಲ್ಯಾಡರ್ ಅಂದರೆ ಲ್ಯಾಡರ್ನಲ್ಲಿ ಮೇಲಕ್ಕೆ ಅನ್ನೋ ಮೀನಿಂಗ್. ಅಪ್ ಆನ್ ದ, ಅಪ್ ಇನ್ ದ ಈ ಥರ ಬರಲ್ಲ. ಅಪ್ ದ ಆ ಜಾಗ ನಾವು ಮೆನ್ಷನ್ ಮಾಡ್ತೀವಿ. ಸೊ ಈ ಎಕ್ಸಾಂಪಲ್ಸ್ ನೋಡಿ, ಅಪ್ ಮುಂದೆ ಆಬ್ಜೆಕ್ಟ್ ಹಾಕೋದು. ನಾನು ತುಂಬ ಎಕ್ಸಾಂಪಲ್ಸ್, ಯಾಕೆಂದರೆ ಅದು ಕೂಡ ತುಂಬ ಇಂಪಾರ್ಟೆಂಟ್. ವಿ ವೆಂಟ್ ಅಪ್ ದ ಹಿಲ್ ಅಂದರೆ ಅರ್ಥ ನಾವು ಬೆಟ್ಟದ ಮೇಲಕ್ಕೆ ಹೋದ್ವಿ ಅಂತ ಹೇಳಬೇಕಲ್ವ, ಈ ಥರ ಹೇಳಬೇಕು. ವಿ ವೆಂಟ್ ಟು ದ ಹಿಲ್ ಅನ್ನಲ್ಲ ಯಾವತ್ತು. ವಿ ವೆಂಟ್ ಆನ್ ದ ಹಿಲ್ ಅಂತಲೂ ಹೇಳಲ್ಲ. ವಿ ವೆಂಟ್ ಅಪ್ ದ ಹಿಲ್ ಅಂತೀವಿ. ಅಂದರೆ ಬೆಟ್ಟನ ಹತ್ಕೊಂಡು ಮೇಲಕ್ಕೆ ಹೋದ್ವಿ. ವೇಟ್, ಹೀ ಈಸ್ ಅಪ್ ದ ಲ್ಯಾಡರ್ ಅಂದರೆ ಅವನು ಲ್ಯಾಡರ್ ಮೇಲಿದ್ದಾನೆ, ಎಣಿ ಮೇಲಿದ್ದಾನೆ. ಹಿ ಆಲ್ವೇಸ್ ರನ್ಸ್ ಅಪ್ ದ ಸ್ಟೇರ್ಸ್. ಅವನು ಯಾವಾಗಲೂ ಮೆಟ್ಲು ಮೇಲಕ್ಕೆ ಹೊಡೋಗ್ತಾನೆ. ಹಿ ಫಾಲೋಡ್ ಹರ್ ಅಪ್ ದ ಸ್ಟೇರ್ಸ್. ಹಿ ಕೇಮ್ ಪಫಿಂಗ್ ಅಪ್ ದ ಸ್ಟೇರ್ಸ್. ಪಫಿಂಗ್ ಅಂದರೆ ತುಂಬ ಎದುಸಿರು ಬಿಟ್ಕೊಂಡು ಬರೋದು. ದ ಸ್ಪೈಡರ್ ಇಸ್ ಕ್ರಾಲಿಂಗ್ ಅಪ್ ದ ವಾಲ್. ಸ್ಪೈಡರ್ ವಾಲ್ ಮೇಲೆ ನಡ್ಕೊಂಡು ಹೋಗ್ತಾ ಇದೆ, ಮೇಲ್ಗಡೆ ಹೋಗ್ತಾ ಇದೆ. ಸೊ ಇಟ್ಸ್ ಕ್ರಾಲಿಂಗ್ ಅಪ್ ದ ವಾಲ್ ಅನ್ಬೇಕು. ಐ ಕ್ಯಾರಿಡ್ ಇಟ್ ಅಪ್ ದ ಸ್ಟೇರ್ಸ್ ಟು ಮೈ ರೂಮ್. ನನ್ನ ರೂಮ್ವರೆಗೂ ಕ್ಯಾರಿ ಮಾಡ್ಕೊಂಡು ಹೋದೆ ಮೆಟ್ಲು ಹತ್ಕೊಂಡು. ಯು ವಿಲ್ ಗೇನ್ ಗೋಲ್ಡ್ ಕಾಯಿನ್ಸ್ ಆ್ಯಸ್ ಯು ಗೋ ಅಪ್ ದ ಲೆವೆಲ್ಸ್. ವಿಡಿಯೋ ಗೇಮ್ನಲ್ಲಿ ನೀವು ಮೇಲಿನ ಲೆವೆಲ್ಸ್ಗೆ ಹೋಗ್ತಾ ಇದ್ರೆ ಯು ವಿಲ್ ಗೇನ್ ಗೋಲ್ಡ್ ಕಾಯಿನ್ಸ್. ಹಿ ವಾಕ್ ಸ್ಲೋಲಿ ಅಪ್ ದ ಹಿಲ್ ಪುಷಿಂಗ್ ಹಿಸ್ ಬೈಕ್. ಲುಕ್, ದ ಮಂಕಿ ಈಸ್ ಕ್ಲೈಂಬಿಂಗ್ ಅಪ್ ದ ಬಿಲ್ಡಿಂಗ್. ಮಂಕಿ ಈಸ್ ಕ್ಲೈಂಬಿಂಗ್ ಅಪ್ ದ ಬಿಲ್ಡಿಂಗ್ ಈ ಥರನೇ ಹೇಳಬೇಕು. ಕ್ಲೈಂಬಿಂಗ್ ಟು ದ ಬಿಲ್ಡಿಂಗ್ ಅಂತ ಯಾವತ್ತೂ ಬರಲ್ಲ, ಯಾಕೆಂದರೆ ತುಂಬ ಜನ ಮಾಡೋ ಮಿಸ್ಟೇಕ್ ಅದೇ. ಸೊ ಅಪ್ ಮುಂದೆ ಆಬ್ಜೆಕ್ಟ್ ಹಾಕಿದರೆ ಮೇಲ್ಗಡೆಗೆ ಹೋಗ್ತಾ ಇರೋದು, ಮೇಲ್ಗಡೆಗೆ ಮೂವ್ಮೆಂಟ್ ಅನ್ನೋದು ತೋರಿಸುತ್ತೆ. ರೈಟ್, ಬರೆದಿಟ್ಕೊಳ್ಳಿ ಆಮೇಲೆ ಈ ಎಲ್ಲ ಸೆಂಟೆನ್ಸ್ನ. ಆ್ಯಂಡ್ ನೆಕ್ಸ್ಟ್ ಅಪ್ ಈ ಥರನೂ ಯೂಸ್ ಆಗುತ್ತೆ ವೆರಿ ನಿಯರ್ ಅನ್ನೋ ಮೀನಿಂಗ್ ಕೊಡೋದಕ್ಕೆ. ಅ ನ್ಯೂ ವಿಡಿಯೋ ಈಸ್ ಕಮಿಂಗ್ ಅಪ್ ಅಂದರೆ ತುಂಬ ಬೇಗನೆ ಒಂದು ಹೊಸ ವಿಡಿಯೋ ಬರ್ತಾ ಇದೆ, ನಿಮಗೋಸ್ಕರ ಬರ್ತಾ ಇದೆ ಅನ್ನೋ ಮೀನಿಂಗ್ ಕೂಡ ಕೊಡುತ್ತೆ. ನಿಮ್ಮ ಹತ್ರಕ್ಕೆ ಬರ್ತಾ ಇದೆ ಆ ಮೀನಿಂಗ್ ಕೂಡ ಕೊಡುತ್ತೆ. ದ ಬೆಗ್ಗರ್ ವೆಂಟ್ ಅಪ್ ಟು ಹಿಮ್ ಅಂದರೆ ಅವ್ನು ನಿಂತಿದ್ದ ಕಡೆಗೆ ಬೆಗ್ಗರ್ ಹೋದ, ಅಷ್ಟೇ ಅಲ್ಲ ಅವನ ಹತ್ರಕ್ಕೆ ಹೋಗಿ ನಿಂತ್ಕೊಂಡ. ಹಿ ವೆಂಟ್ ಅಪ್ ಟು ಹಿಮ್. ಶಿ ಕೇಮ್ ಅಪ್ ಅಂಡ್ ಸ್ಯಾಟ್ ಬಿಸೈಡ್ ಮೀ. ಅವಳು ಬಂದು ನನ್ನ ಪಕ್ಕದಲ್ಲಿ ಕೂತ್ಕೊಂಡ್ಳು. ಜಸ್ಟ್ ಶಿ ಕೇಮ್ ಅಂದರೆ ಅವಳು ಬಂದ್ಲು ಅನ್ನೋ ಮೀನಿಂಗ್ ಕೊಡುತ್ತೆ. ಶಿ ಕೇಮ್ ಅಪ್ ಅಂದರೆ ನಾ ಎಲ್ಲಿದ್ನೋ ಅಲ್ಲಿಗೆ, ವೆರಿ ನಿಯರ್ ಅನ್ನೋ ಮೀನಿಂಗ್ ಕೊಡುತ್ತೆ. ವೈಲ್ ವಿ ಆರ್ ಟಾಕಿಂಗ್ ಅ ಲಿಟಲ್ ಗರ್ಲ್ ಕೇಮ್ ಅಪ್. ಅ ಮ್ಯಾನ್ ಕೇಮ್ ಅಪ್ ಟು ಮೀ and asked for money. Right. And last one, down ಅಂದರೆ ಕೆಳಗೆ, ಕೆಳಗಿರೋದಾಗಿರ್ಬೋದು, ಕೆಳಗಡೆ ಡೈರೆಕ್ಷನ್ ಆಗಿರ್ಬೋದು, ಎರಡೂ ತೋರಿಸುತ್ತೆ. ಇಲ್ಲಿ ನೋಡಿ, ಲೈ ಡೌನ್ ಅಂತ ನೀವು ಹೇಳ್ಬೋದು. ವರ್ಬ್ ಆದಮೇಲೆ ಯೂಸ್ ಆಗ್ತಿದೆ. ಅಂದರೆ ನೀವು ಯಾರಿಗಾದ್ರೂ ಹೇಳ್ಬೋದು ಕೆಳಗಡೆ ಮಲ್ಗು, ಲೈ ಡೌನ್. ಸ್ಕ್ರೋಲ್ ಡೌನ್, ಕೆಳಗಡೆಗೆ ಸ್ಕ್ರೋಲ್ ಮಾಡು. ಪುಟ್ ಇಟ್ ಡೌನ್, ಕೆಳಗಿಡು. ಬ್ರಿಂಗ್ ಇಟ್ ಡೌನ್, ಕೆಳಗೆ ತೊಗೊಂಡು ಬಾ ಅಂತ ನೀವು ಹೇಳಬೇಕಾಗುತ್ತಲ್ಲ, ಬ್ರಿಂಗ್ ಇಟ್ ಡೌನ್. ಗೋ ಡೀಪ್ ಡೌನ್, ಇನ್ನೂ ಕೆಳಗಡೆ ಡೀಪ್ ಆಗಿ ಹೋಗು. ಡೋಂಟ್ ಗೋ ಡೌನ್, ಕೆಳಗೆ ಹೋಗಬೇಡ. ಡೋಂಟ್ ಲುಕ್ ಡೌನ್. ಹಿ ಡ್ರಾಪ್ಡ್ ಇಟ್ ಡೌನ್, ಅವನು ಕೆಳಗೆ ಬೀಳಿಸ್ದ ಅಂತ ಹೇಳಬೇಕು. ಹಿ ಪುಟ್ ಇಸ್ ಫೋನ್ ಡೌನ್. ದ ವಾಲ್ ವಾಸ್ ಲೀನಿಂಗ್ ಡೌನ್ ಅಂದರೆ ಕೆಳಗಡೆ ಬಾಗ್ತಾ ಇದೆ ಅದು. ರೈಟ್, ನೋಡಿ ಕೆಳಗಡೆ ಡೈರೆಕ್ಷನ್ ತೋರಿಸ್ತಾ ಇದೆ ಅಲ್ವಾ. ಟೂ ಬೇಕಾಗಿಲ್ಲ ಇಲ್ಲಿ. ತುಂಬ ಜನ ಆ ಥರಗೂ ಮಿಸ್ಟೇಕ್ ಮಾಡ್ತಾರೆ. ಆ್ಯಂಡ್ ಇನ್ನು ನೋಡಿ ಏನೇನು ಮೀನಿಂಗ್ ಕೊಡುತ್ತೆ ಇಲ್ಲಿ. ಬ್ರೇಕ್ ಇಟ್ ಡೌನ್. ಈಗ ನೋಡಿ, ನೀವು ಯಾವುದನ್ನಾದರೂ ಹೊಡೆದು ಕೆಳಗಡೆ ಬೀಳಿಸ್ಬಿಟ್ರೆ, ನೆಲದ ಮೇಲೆ ಬೀಳಿಸಿದ್ರೆ ಆಗ ಹೇಳಬೇಕು ನೀವು ಬ್ರೇಕ್ ಇಟ್ ಡೌನ್. ಅಂದರೆ ಅದನ್ನು ಬ್ರೇಕ್ ಮಾಡಿ ನೆಲ ಸಮ ಮಾಡು, ಬ್ರೇಕ್ ಮಾಡಿ ನೆಲಕ್ಕೆ ಹಾಕು, ಆ ರೀತಿ ಮೀನಿಂಗ್ ಬರುತ್ತೆ. ರೈಟ್. ಸ್ಮ್ಯಾಶ್ ಇಟ್ ಡೌನ್ ಅಂತಲೂ ಅಂತೀವಿ, ಸ್ಮ್ಯಾಶ್ ಮಾಡಿ ನೆಲಕ್ಕೆ ಹಾಕೋದು. ಹಿ ನಾಕ್ಡ್ ಹಿಮ್ ಡೌನ್. ನಾಕ್ ಅಂದರೆ ಗುದ್ದೋದು, ಅವನ್ನ ಗುದ್ದಿ ಕೆಳಗೆ ಬೀಳಿಸ್ದ. ದೇ ಬ್ರೋಕ್ ದ ಡೋರ್ ಡೌನ್.
ನೋಡಿ, ಅವರು ಡೋರ್ನ ಹೊಡೆದು ಬೀಳಿಸಿದ್ರು, ಕೆಳಗೆ ಬೀಳಿಸಿದ್ರಲ್ವಾ, ಅದಕ್ಕೆ ಈ ಥರ ಯೂಸ್ ಮಾಡ್ತೀವಿ. ದಿ ಬ್ರೋಕ್ ದ ಡೋರ್ ಅಂದರೆ ಜಸ್ಟ್ ಡೋರ್ನ ಮುರಿದ್ರು, ಬಟ್ ದಿ ಬ್ರೋಕ್ ಇಟ್ ಡೌನ್ ಅಂದರೆ ಅದನ್ನು ಮುರಿದು ಬೀಳಿಸಿದ್ರು. ದಿ ಕಟ್ ಆಲ್ ದಿ ಟ್ರೀಸ್ ಡೌನ್, ನೋಡಿ ಅದೇ ಮೀನಿಂಗ್, ಕಟ್ ಮಾಡಿ ನೆಲಕ್ಕೆ ಹಾಕಿದ್ರು ಅನ್ನೋದು. ಹಿ ವಾಸ್ ಶಾಟ್ ಡೌನ್ ಬೈ ದ ಪೊಲೀಸರು ಅವನ್ನ ಶೂಟ್ ಮಾಡಿ ಬೀಳಿಸಿದ್ರು. ದ ಹೌಸ್ ಬರ್ನ್ ಡೌನ್ ಮೆನಿ ಇಯರ್ಸ್ ಅಗೋ, ಅದು ಸುಟ್ಟು ನೆಲ ಸಮ ಆಯಿತು ಅನ್ನೋ ಮೀನಿಂಗ್. ಅ ಫ್ಯೂ ಟ್ರೀಸ್ ಹ್ಯಾವ್ ಫಾಲೆನ್ ಡೌನ್ ಇನ್ ದ ಸ್ಟಾರ್ಮ್. ಶಿ ನಿಯರ್ಲಿ ಫೆಲ್ ಡೌನ್ ಬೈ ಸ್ಟಂಬ್ಲಿಂಗ್ ಓವರ್ ದ ಬ್ಯಾಗ್. ನಿಯರ್ಲಿ ಬೀಳೋ ಥರ ಆಯಿತು. ಶಿ ನಿಯರ್ಲಿ ಫೆಲ್ ಡೌನ್ ಬೈ ಸ್ಟಂಬ್ಲಿಂಗ್ ಓವರ್ ದ ಬ್ಯಾಗ್ ಮೇಲಿಂದ ಎಡುಕೊಂಡು. ದೆ ಸ್ಟಾರ್ಟೆಡ್ ಸ್ಮ್ಯಾಶಿಂಗ್ ಬಿಲ್ಡಿಂಗ್ಸ್ ಡೌನ್ ಇನ್ ದ ಏರಿಯಾ, ಅಂದರೆ ಬಿಲ್ಡಿಂಗ್ಸ್ನ ಧ್ವಂಸ ಮಾಡಿ ನೆಲ ಸಮ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ರೈಟ್. ಅದೇ ಥರ ನೋಡಿ, ಕೀಪ್ ದ ನಾಯ್ಸ್ ಡೌನ್, ನಿಮ್ಮ ಗಲಾಟೆನ ಕಡಿಮೆ ಇಡಿ, ಜಾಸ್ತಿ ಮಾಡಬೇಡಿ. ಈಸ್ ದಿಸ್ ಲಿಫ್ಟ್ ಗೋಯಿಂಗ್ ಡೌನ್ ಅಂತ ನೀವು ಕೇಳ್ಬೋದು. ದ ಪ್ರೈಸ್ ವಿಲ್ ಕಮ್ ಡೌನ್, ಪ್ರೈಸ್ ಕಡಿಮೆ ಆಗುತ್ತೆ, ವೇಟ್ ಮಾಡಿ. ಇಟ್ಸ್ ನಾಟ್ ಈಸಿ ಟು ಪುಲ್ ಇಟ್ ಡೌನ್, ಕೆಳಗಡೆ ಎಳೆಯೋದಷ್ಟು ಈಸಿ ಅಲ್ಲ. ಐ ಸಾ ಇಟ್ ಆಸ್ ಐ ವಾಸ್ ಸಿಟ್ಟಿಂಗ್ ಡೌನ್. ಐ ವೆಂಟ್ ಡೌನ್ ಟು ಸಿ ಹೂ ಇಟ್ ವಾಸ್. ನಾನು ಕೆಳಗಡೆ ಹೋದೆ, ಐ ವೆಂಟ್ ಡೌನ್. ನೋಡಿ, ವೆಂಟ್ ಅಪ್, ವೆಂಟ್ ಡೌನ್. ಹಿ ಥ್ರೂ ದ ಫೋನ್ ಡೌನ್, ಅವ್ನ ಫೋನ್ನ ಕೆಳಗಡೆಗೆ ಬಿಸಾಕ್ದ. ಅಟ್ ಹರ್ ಫೀಟ್. ದೇ ಆರ್ ಗೋಯಿಂಗ್ 1000 feet ಡೌನ್ ದ ಓಷನ್ ಅನ್ಬೋದು. ಅಂದರೆ ಸಮುದ್ರದ 1000 feet ಕೆಳಗಡೆ ಹೋಗ್ತಿದ್ದಾರೆ ಅವರು. ಮೈ ಕಾಫಿ ಕಪ್ ಸ್ಲಿಪ್ ಡೌನ್ ಆನ್ ಟು ದ ಫ್ಲೋರ್. ಸ್ಲಿಪ್ ಆಗಿ ಕೆಳಗಡೆ ಬಿತ್ತು ಫ್ಲೋರ್ ಮೇಲೆ. ಆನ್ ಟು ಯಾಕೆ ಯೂಸ್ ಮಾಡ್ತೀವಿ ನೋಡ್ತಾರೆ, ಅದರ ಮೇಲೆ ನಾವು ವೀಡಿಯೋಸ್ ಮಾಡ್ತೀನಿ. ದ ನಂಬರ್ ಆಫ್ ವರ್ಕರ್ಸ್ ಹ್ಯಾಸ್ ಗಾನ್ ಡೌನ್ ಫ್ರಮ್ 500 to 220. 500 220ಗೆ ಬಂದಿಳಿದಿದೆ ಅಂತ ಹೇಳ್ತಾ ಇದ್ದೀವಿ. ಆ್ಯಂಡ್ ಡೌನ್ನ ಪ್ರಿಪೋಸಿಷನ್ ಆಗಿ ಯೂಸ್ ಮಾಡ್ಬೋದಾ? ಅಪ್ ಥರ, ಅಪ್ ದ ಸ್ಟೇರ್ಸ್, ಅಪ್ ದ ಲ್ಯಾಡರ್ ಥರ, ಎಸ್ ಮಾಡ್ಬೋದು. ನೋಡಿ ಇಲ್ಲಿ, ಹಿ ವಾಸ್ ರನ್ನಿಂಗ್ ಡೌನ್ ದ ಸ್ಟೇರ್ಸ್, ಅವನು ಓಡಿ ಮೆಟ್ಟಿಳ್ಕೊಂಡು ಬರ್ತಾ ಇದ್ದ. ಹಿ ಸ್ಲೈಡಿಂಗ್ ಡೌನ್ ದ ಹಿಲ್, ಅವ್ನು ಬೆಟ್ಟದನ್ನೇ ಜಾರ್ಕೊಂಡು ಕೆಳಗೆ ಬರ್ತಾ ಇದ್ದಾನೆ. ಹಿ ಸ್ಲೈಡಿಂಗ್ ಡೌನ್ ದ ಹಿಲ್. ರೈಟ್. ಇಲ್ಲಿ ಡೌನ್ ಮುಂದೆ ಒಂದು ಆಬ್ಜೆಕ್ಟ್ ಬೇಕಾಗಿದೆ, ಯಾವುದರ ಸರ್ಫೇಸ್ನಲ್ಲಿ ಡೌನ್ ಅಂತ ಹೇಳೋದಕ್ಕೆ. ರೈಟ್. ಇಲ್ಲಿ ಇದನ್ನು ಪ್ರಿಪೋಷನ್ ಅಂತ ಕರಿತೀವಿ. ಸೊ ಅದೇ ಥರ ಡೌನ್ ಮುಂದೆ ಆಬ್ಜೆಕ್ಟ್ ಹಾಕ್ಬೋದು ನಾವು, ಅದರ ಮುಖಾಂತರವಾಗಿ ಕೆಳಗಡೆಗೆ ಅನ್ನೋ ಮೀನಿಂಗ್ ಕೊಡುತ್ತೆ. ಕಮ್ ಡೌನ್ ದ ಸ್ಟೇರ್ಸ್ ಅಂತ ನೀವು ಹೇಳ್ಬೋದು, ಅಂದರೆ ಮೆಟ್ಲಿಡ್ ಕೆಳಗೆ ಬಾ ಅಂತ ಹೇಳ್ತಿರಲ್ಲ ಅವಾಗ. ಹಿ ಫೆಲ್ ಡೌನ್ ಸಮ್ ಸ್ಟೇರ್ಸ್, ಅಂದರೆ ಒಂದು ಸ್ವಲ್ಪ ಮೆಟ್ಲಿಂದ ಜಾರಿ ಬಿದ್ದ. ಇಟ್ಸ್ ಈಸಿಯರ್ ಟು ರನ್ ಡೌನ್ ದ ಹಿಲ್ ದೆನ್ ಗೋಯಿಂಗ್ ಅಪ್ ದ ಹಿಲ್ ಅಲ್ವಾ. ವಾಟರ್ ಇಸ್ ಡ್ರಿಪ್ಪಿಂಗ್ ಡೌನ್ ದ ವಾಲ್, ವಾಲಿಂದ ಕೆಳಗಡೆಗೆ ನೀರು ಡ್ರಿಪ್ ಆಗ್ತಿದೆ. ಹೂ ಇಸ್ ರನ್ನಿಂಗ್ ಡೌನ್ ದ ಸ್ಟೇರ್ಸ್, ಯಾರಲ್ಲಿ ಓಡಿ ಬರ್ತಾ ಇರೋದು ಮೆಟ್ಲಿಂದ. ರೈಟ್. ನೋಡಿಲಿ, ಡೌನ್ ದ ನೀವು ಮೆನ್ಷನ್ ಮಾಡಬೇಕು. ಹಿ ಸ್ಪಿಲ್ಡ್ ಜ್ಯೂಸ್ ಆಲ್ ಡೌನ್ ಹಿಸ್ ಶರ್ಟ್, ಅಂದರೆ ಅವನು ಜ್ಯೂಸ್ ಕುಡಿತಿದ್ದ, ಶರ್ಟ್ ಮೇಲಿಂದ ಕೆಳಗಡೆಗೆ ಜ್ಯೂಸ್ನ ಸುರ್ಕೊಂಡ್ಬಿಟ್ಟ, ಸ್ಪಿಲ್ ಮಾಡ್ಕೊಂಡ. ಆಲ್ ದ ಮಡ್ ವಾಟರ್ ರ್ಯಾನ್ ಡೌನ್ ದಿ ಡ್ರೈನ್. ಡ್ರೈನ್ ಅಂದರೆ ಡ್ರೈನೇಜ್, ಚರಂಡಿ, ಅದ್ರ ಮುಖಾಂತರವಾಗಿ ಕೆಳಗಡೆ ಹೊಟ್ಟೋಯ್ತು ಆಲ್ ದ ಮಡ್ ವಾಟರ್. ಐ ಸಾ ಹಿಮ್ ಆಸ್ ಐ ವಾಸ್ ಕಮಿಂಗ್ ಡೌನ್ ದಿ ಸ್ಟೇರ್ಸ್. ದೇ ಗಾಟ್ ಸ್ಕೇರ್ಡ್ ಆಸ್ ದ ರಾಕ್ಸ್ ರೋಲಿಂಗ್ ಡೌನ್ ದ ಮೌಂಟೇನ್, ಅಂದರೆ ಬೆಟ್ಟದ ಮೇಲ್ಗಡೆಯಿಂದ ದೊಡ್ಡ ದೊಡ್ಡ ಕಲ್ಲುಗಳು ರೋಲ್ ಆಗಿ ಕೆಳಗಡೆ ಬರ್ತಾ ಇದ್ವು. ರಾಕ್ಸ್ ರೋಲಿಂಗ್ ಡೌನ್ ದ ಮೌಂಟೇನ್. ರೈಟ್. ಅರ್ಥ ಆಯ್ತಲ್ವಾ? ಈ ಥರ ಡೌನ್ ಮುಂದೆ ನಾವು ಆಬ್ಜೆಕ್ಟ್ ಹಾಕಿನೂ ಯೂಸ್ ಮಾಡ್ಬೋದು, ಅದರ ಮುಖಾಂತರವಾಗಿ ಕೆಳಗಡೆಗೆ. ಈ ಥರ ನೀವು ನಿಮ್ಮ ಎಕ್ಸಾಂಪಲ್ಸ್ ಮಾಡಿದರೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಸೊ ನಿಮಗೆ ತುಂಬ ಸೆಂಟೆನ್ಸ್ಗಳ ಪರಿಚಯ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇನ್ನಷ್ಟು ಅಡ್ವರ್ಬ್ಗಳು ಇದೇ ಥರ ಇದೆ, ಅದನ್ನು ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಮಿಸ್ ಮಾಡಬೇಡಿ ನೆಕ್ಸ್ಟ್ ವೀಡಿಯೋ. ಸೊ ಇದು ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.